ಕಮಿತಭ್ಯಂ ಸುಖಿನೋ ಭವಂತು ಅಭಿವಾದನಶೀಲಸ್ಸ ನಿತ್ಯಂ ವೊಡ್ಡಾಪಚಾಯಿನೋ ಚತ್ತಾರೋ ಧಮ್ಮಾ ವಡ್ಢಂತಿ ಆಯುವನ್ನೋ ಸುಖಂ ಬಲಂತಿ. ಯಮಹಂ ವದಾಮಿ ತಂ ವದೇತ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಸಂಘಂ ಶರಣಂ ಗಚ್ಚಾಮಿ ತತಿಯಂಪಿ ಬುದ್ಧಂ ಶರಣಂ ಗಚ್ಚಾಮಿ ತತಿಯಂಪಿ ಧಮ್ಮಂ ಶರಣಂ ಗಚ್ಚಾಮಿ ತತಿಯಂಪಿ ಸಂಘಂ. ಧ್ಯಾನವನ್ನು ಮಾಡೋಣ. ನೀವು ಇರತಕ್ಕಂಥ ಜಾಗದಲ್ಲಿ ಆರಾಮದಾಯಕವಾಗಿ ಇಡೀ ಶರೀರವನ್ನು ಸಡಿಲವಾಗಿ ಇಟ್ಟು ನೇರವಾಗಿ ಚೈರಲ್ಲಿ ಕೂತ್ಕೊಂಡವರು
ಆದಷ್ಟು ಹೊರಗದೇ ಇರೋ ರೀತಿಯಲ್ಲಿ ನೇರವಾಗಿ ನಿಮ್ಮ ಬೆನ್ನನ್ನು ಹಿಡಿ, ಕುತ್ತಿಗೆಯನ್ನು ನೇರವಾಗಿಡಿ, ಕಣ್ಣನ್ನು ಹಗುರವಾಗಿ ಮುಚ್ಚಿ ಮನಸ್ಸಲ್ಲಿ ಇಡೀ ಶರೀರವನ್ನು ಒಂದು ಸರಿ ಮನಸ್ಸಲ್ಲಿ ಗಮನಿಸಿ. ಇಡೀ ಶರೀರವನ್ನು ಮನಸ್ಸಿನಿಂದ ಗಮನಿಸಿ, ತಲೆಯಿಂದ ಪಾದದವರೆಗೂ ಇಡೀ ಶರೀರವನ್ನು ಮನಸ್ಸಿನಿಂದ ಗಮನಿಸಿ. ಮುಖದಲ್ಲಿ ಸ್ವಲ್ಪ ಮುಗುಲ್ನಗೆ ಇರಲಿ. ಸ್ವಲ್ಪ ಮುಗುಲ್ನಗೆಯೊಂದಿಗೆ ನಗ್ನಗ್ತಾ ಈ ಸುಂದರ ವಿಶೇಷ ಬೌದ್ಧ ಹುಣ್ಣಿಮೆಯ ದಿನ, ಬೌದ್ಧ ಪೌರ್ಣಮಿಯ ದಿನ ನಾವೆಲ್ಲರೂ ಇಲ್ಲಿ ಸೇರಿ ಬುದ್ಧ ವಂದನೆಯನ್ನು, ಧಮ್ಮ ವಂದನೆಯನ್ನು, ಸಂಘ ವಂದನೆಯನ್ನು ಮಾಡಿ ತಥಾಗತ ಸಮ್ಮ ಸಂಬುದ್ಧರು ಬೋಧಿಸಿರ್ತಕ್ಕಂಥ ಆ ಸುತ್ತಗಳನ್ನು ಪಠನೆಗಳನ್ನು ಮಾಡಿ ಶೀಲವನ್ನು ಗ್ರಹಣ ಮಾಡಿದ್ದೇವೆ. ಈಗ ಸ್ವಲ್ಪ ಹೊತ್ತು ಮೈತ್ರಿ ಮನಸ್ಸನ್ನು ಬೆಳೆಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಸ್ವಲ್ಪ ಮುಗುಲ್ನಗೆಯೊಂದಿಗೆ ನಿಮ್ಮ ನಗುಮುಖವನ್ನು ನಿಮ್ಮ ಮನಸ್ಸಿನಲ್ಲಿ ತನ್ನಿ. ಯಾವ ರೀತಿ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು, ನಿಮ್ಮ ಸಂತೋಷಭರಿತವಾದಂಥ ಮುಖವನ್ನು ನೋಡಿದ್ರೆ ಅದು ಯಾವ ರೀತಿ ನಿಮಗೆ ನಿಮ್ಮ ಅನುಭವಕ್ಕೆ ಬರುತ್ತೋ ಆ ರೀತಿಯಾದಂಥ ನಗುಮುಖವನ್ನು, ಸಂತೋಷದಾಯಕವಾದಂಥ ನಗುಮುಖವನ್ನು ನಿಮ್ಮ ಮನಸ್ಸಿನಲ್ಲಿ ತನ್ನಿ. ನಿಮಗೆ ನೀವೇ ಹಾರೈಸಿ, ನಾನು ಸುಖವಾಗಿರಲಿ ಇದೇ ರೀತಿ, ನಾನು ಇದೇ ರೀತಿ ಸಂತೋಷವಾಗಿರಲಿ, ನೆಮ್ಮದಿ ಆರೋಗ್ಯದಿಂದಿರಲಿ, ಬದುಕಿನ ಸಕಲ ದುಃಖ ಭಯ ರೋಗದಿಂದ ಬಿಡುಗಡೆಯನ್ನು ಹೊಂದುವ ಭಾಗ್ಯ ನನಗೊದಗಿ ಬರಲಿ, ನಾನು ಸುಖವಾಗಿರಲಿ. ನಿಮಗೆ ನೀವೇ ಹಾರೈಕೆಯನ್ನು ಮಾಡಿ, ನಿಮಗೆ ನೀವೇ ಬಯಸಿ, ನಾನು ಸುಖವಾಗಿರಲಿ, ನಾನು ಸಂತೋಷವಾಗಿರಲಿ, ನಾನು ನೆಮ್ಮದಿ ಆರೋಗ್ಯದಿಂದಿರಲಿ. ಆಮೇಲೆ ನಿಮ್ಮ ಮನೆಯಲ್ಲಿ ಯಾರು ಹಿರಿಯರಿದ್ದಾರೆ ನೋಡಿ, ತಂದೆ ತಾಯಿಗಳು ಹಿರಿಯರಿದ್ದರೆ ತಂದೆ ತಾಯಿಗಳಿಂದ, ತಂದೆ ತಾಯಿಗಳು ಇಲ್ಲದೇ ಇರೋರು ಆ ನಂತರದ ಹಿರಿತನ ಯಾರಿದೆ ಅಲ್ಲಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅವರನ್ನು ಒಬ್ಬೊಬ್ಬರನ್ನಾಗಿ ಅವರ ನಗುಮುಖವನ್ನು ನಿಮ್ಮ ಮನಸ್ಸಿನಲ್ಲಿ ತನ್ನಿ. ಸಾಮೂಹಿಕವಾಗಿ ಅವರ ನಿಮ್ಮ ಮನೆಯಲ್ಲಿರ್ತಕ್ಕಂಥವರ ನಗುಮುಖವನ್ನು ನಿಮ್ಮ ಮನಸ್ಸಿಗೆ ತಂದುಕೊಂಡು ಅವರಿಗೂ ಮೈತ್ರಿಯನ್ನು ಕೊಡಿ. ಇವರೆಲ್ಲರೂ ಸುಖವಾಗಿರಲಿ, ಇವರೆಲ್ಲರೂ ಸಂತೋಷವಾಗಿರಲಿ, ಇವರೆಲ್ಲರೂ ನೆಮ್ಮದಿ ಆರೋಗ್ಯದಿಂದಿರಲಿ, ಸಕಲ ದುಃಖ ಭಯ ರೋಗದಿಂದ ಬಿಡುಗಡೆಯನ್ನು ಹೊಂದಲಿ. ಆಮೇಲೆ ನಿಮ್ಮ ಹತ್ತಿರದ ಸಂಬಂಧಿಗಳು ಎಷ್ಟು ಜನ ನೆನಪಿಗೆ ಬರ್ತಾರೆ ನೋಡಿ, ಸಾಮೂಹಿಕ ರೀತಿಯಲ್ಲಿ ಗಮನಿಸಿ ಅವರನ್ನು. ಇನ್ನೆಲ್ಲ ಹತ್ತಿರದ ಸಂಬಂಧಿಗಳನ್ನು ನೆನೆಸ್ಕೊಂಡು ಅವರಿಗೂ ಮೈತ್ರಿಯನ್ನು ಕೊಡಿ. ನನ್ನ ಎಲ್ಲ ಸಂಬಂಧಿಗಳೆಲ್ಲವೂ ಸುಖವಾಗಿರಲಿ, ಸಂತೋಷವಾಗಿರಲಿ, ನೆಮ್ಮದಿ ಆರೋಗ್ಯದಿಂದಿರಲಿ, ಸಕಲ ದುಃಖ ಭಯ ರೋಗದಿಂದ ಬಿಡುಗಡೆಯನ್ನು ಹೊಂದಲಿ. ಒಳ್ಳೆಯ ಆರೋಗ್ಯ ಆಯುಷ್ಯ ಒದಗಿ ಬರಲಿ. ಮಂಗಲವಾಗಲಿ, ಮಂಗಲವಾಗಲಿ, ಮಂಗಲವಾಗಲಿ. ಯಾವುದೇ ಭೇದ ಭಾವ ಇಲ್ಲದೆ ಎಷ್ಟು ಜನ ನೆನಪಿಗೆ ಬರ್ತಾರೋ ಅವರ ನಗುಮುಖವನ್ನು ನಿಮ್ಮ ಮನಸ್ಸಿನಲ್ಲಿ ತನ್ನಿ. ಅವರ ನಗುಮುಖವನ್ನು ನಿಮ್ಮ ಮನಸ್ಸಿನಲ್ಲಿ ತಂದು ಅವರಿಗೂ ಮೈತ್ರಿಯನ್ನು ಕೊಡಿ. ಅವರು ಯಾರೇ ಇರಲಿ ಅವರೆಲ್ಲರೂ ಸುಖವಾಗಿರಲಿ, ಸಂತೋಷವಾಗಿರಲಿ, ನೆಮ್ಮದಿ ಆರೋಗ್ಯದಿಂದಿರಲಿ, ಸಕಲ ದುಃಖ ಭಯ ರೋಗದಿಂದ ಬಿಡುಗಡೆಯನ್ನು ಹೊಂದಲಿ.
ಉತ್ತಮ ಆರೋಗ್ಯ ಆಯುಷ್ಯ ಒದಗಿ ಬರಲಿ, ಮಂಗಲವಾಗಲಿ. ಇರ್ತಕ್ಕಂಥ ಈ ವ್ಯಾಪ್ತಿ ಒಳಗಡೆ ನಿಮ್ಗೆ ಯಾರಾದರೂ ಅತೃಪ್ತರಿದ್ದಾರಾ? ನೀವು ಯಾರನ್ನಾದರೂ ದ್ವೇಷ ಮಾಡ್ತೀರಾ ಅಂತ ಮನಸ್ಸಲ್ಲೊಂದ್ಸರಿ ಗಮನಿಸಿ. ಯಾರನ್ನಾದರೂ ಬಿಟ್ಟಿದ್ದೀರಾ? ಅಥವಾ ನಿಮ್ಮನ್ನು ಯಾರಾದರೂ ದ್ವೇಷ ಮಾಡ್ತಾ ಇದ್ದಾರಾ? ಯಾವುದೋ ಕಾರಣಕ್ಕೆ ನೀವು ದ್ವೇಷ ಮಾಡ್ತಾ ಇರಬೇಕು, ಅಥವಾ ನಿಮ್ಮನ್ನು ಯಾರೋ ದ್ವೇಷ ಮಾಡ್ತಾ ಇರೋರು ಇದ್ದೇ ಇರ್ತಾರೆ. ಅಂಥವರ ನಗುಮುಖವನ್ನು ನೋಡಿ, ಅವರ ದ್ವೇಷವನ್ನು ಬಿಟ್ಟುಬಿಡಿ. ನಿಮ್ಮಿಂದ ತಪ್ಪಾಗಿದ್ದರೆ ಮನಸ್ಸಿನಲ್ಲಿ ಕ್ಷಮೆಯನ್ನು ಕೇಳಿ. ಆಕಸ್ಮಿಕವಾದಂಥ ತಪ್ಪನ್ನು ನಾನು ಮತ್ತೆ ಮಾಡೋದಿಲ್ಲ, ಆ ತಪ್ಪಿಗೆ ನನಗೆ ಕ್ಷಮೆ ಇರಲಿ, ನಾನು ಅವರನ್ನು ಕ್ಷಮಿಸುತ್ತೇನೆ. ಅವರು ನಿಮಗೆ ತಪ್ಪನ್ನು ಮಾಡಿದರೆ, ನಿಮಗೆ ತೊಂದರೆಯನ್ನು ಕೊಟ್ಟಿದ್ದರೆ ಅವರ ತಪ್ಪನ್ನು ನೀವು ಕ್ಷಮಿಸಿ, ಅವರಿಗೂ ಮೈತ್ರಿಯನ್ನು ಕೊಡಿ. ಅವರು ಸುಖವಾಗಿರಲಿ, ಸಂತೋಷವಾಗಿರಲಿ, ಅವರು ಕೂಡ ನೆಮ್ಮದಿ ಆರೋಗ್ಯದಿಂದಿರಲಿ. ಸಕಲ ದುಃಖ ಭಯ ರೋಗದಿಂದ ಬಿಡುಗಡೆಯನ್ನು ಹೊಂದಲಿ, ಅವರೆಲ್ಲರೂ ಸುಖವಾಗಿರಲಿ. ನೀವು ಕೂತಿರ್ತಕ್ಕಂಥ ಜಾಗದಿಂದ ವಿಸ್ತಾರವನ್ನು ಮಾಡಿ. ಇವತ್ತು ನಾವು ಈ ಅಭಯಾಶ್ರಮದ ಒಳಗಡೆ ಇಲ್ಲಿ ಬುದ್ಧ ಪೌರ್ಣಮಿಯ ಆಚರಣೆಯೊಂದಿಗೆ ಇಲ್ಲಿ ಸೇರಿದ್ದೀವಿ. ಇಲ್ಲಿ ಸೇರಿರ್ತಕ್ಕಂಥ ಈ ಪ್ರಾಂಗಣದೊಳಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಾಮೂಹಿಕ ರೂಪದಲ್ಲಿ ಮೈತ್ರಿಯನ್ನು ಕೊಡಿ. ಇವರೆಲ್ಲರೂ ಸುಖವಾಗಿರಲಿ, ಸಂತೋಷವಾಗಿರಲಿ, ದುಃಖ ಭಯ ರೋಗದಿಂದ ಬಿಡುಗಡೆಯನ್ನು ಹೊಂದಲಿ, ಮಂಗಲವಾಗಲಿ, ಕಲ್ಯಾಣವಾಗಲಿ. ಈ ಆಶ್ರಮದ ಅದೆಷ್ಟೋ ಜನ ಈ ಆಶ್ರಮದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳೋರು ಇನ್ನಷ್ಟು ಜನ ಇದ್ದಾರೆ. ಇದನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ತಂಡ, ಅವರೆಲ್ಲರಿಗೂ ಕೂಡ ಮೈತ್ರಿ ಕೊಡಿ. ಒಂದು ಒಳ್ಳೆಯ ಕಾರ್ಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥವರು, ಅವರು ಸೇವೆ ಮಾಡೋರು, ಅದಕ್ಕೆ ಸಹಕರಿಸಿದವರು ಎಲ್ಲರೂ ಸುಖವಾಗಿರಲಿ, ಸಂತೋಷವಾಗಿರಲಿ, ನೆಮ್ಮದಿ ಆರೋಗ್ಯದಿಂದಿರಲಿ. ಇನ್ನೂ ಹೆಚ್ಚು ಸೇವೆ ಮಾಡುವ ಭಾಗ್ಯ ಅವಕಾಶಗಳವರಿಗೆ ಒದಗಿ ಬರಲಿ. ಈ ಸುತ್ತಮುತ್ತದ ಊರಿನ ಜನ ಈ ಪ್ರದೇಶವನ್ನು ನೆನೆಸ್ಕೊಂಡು ಈ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಮೈತ್ರಿಯನ್ನು ಕೊಡಿ. ಸುತ್ತಮುತ್ತದ ಊರ ಜನ ಎಲ್ಲ ಸುಖವಾಗಿರಲಿ, ಸಂತೋಷವಾಗಿರಲಿ, ನೆಮ್ಮದಿ ಆರೋಗ್ಯದಿಂದಿರಲಿ. ನಿಮ್ಮ ಮೈತ್ರಿಯನ್ನು ಇನ್ನೂ ಸ್ವಲ್ಪ ಹರಡಿಕೊಂಡೋಗಿ ಇಡೀ ಮಂಗಳೂರು ನಗರದ ಜನ ಸುಖವನ್ನು ಬಯಸಿ. ಮಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಜನ ಸುಖವಾಗಿರಲಿ, ಸಂತೋಷವಾಗಿರಲಿ, ನೆಮ್ಮದಿ ಆರೋಗ್ಯದಿಂದಿರಲಿ. ಸಕಲ ದುಃಖ ಭಯ ರೋಗವನ್ನು ಬಿಡುಗಡೆಯನ್ನು ಹೊಂದಲಿ. ನಿಮ್ಮ ಮೈತ್ರಿಯನ್ನು ಅದೇ ರೀತಿ ವಿಸ್ತಾರಗೊಳಿಸ್ತಾ ಹೋಗಿ. ಇಡೀ ರಾಜ್ಯದ ಜನರಿಗೆ ನಿಮ್ಮ ಮೈತ್ರಿಯನ್ನು ಹಂಚಿ. ಈ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ಜನರಿಗೂ ಕೂಡ ಯಾವುದೇ ಮತಭೇದವನ್ನು ನೆನೆಸ್ಕೊಳ್ಳದೇನೆ ಸಮಾನವಾದಂಥ ಮೈತ್ರಿಯನ್ನು ಹಂಚಿ. ಈ ರಾಜ್ಯದ ಜನ ಸುಖವಾಗಿರಲಿ, ಸಂತೋಷ, ನೆಮ್ಮದಿ ಆರೋಗ್ಯದಿಂದಿರಲಿ, ಸಕಲ ದುಃಖ ಭಯ ರೋಗದಿಂದ ಬಿಡುಗಡೆಯನ್ನು ಹೊಂದಲಿ. ನಿಮ್ಮ ಮೈತ್ರಿಯನ್ನು ಇನ್ನೂ ವಿಶಾಲಗೊಳಿಸಿ. ನಿಮ್ಮ ಮೈತ್ರಿಯನ್ನು ಇಡೀ ದೇಶ ವ್ಯಾಪ್ತಿ ಹರಡಿ. ಇಡೀ ದೇಶದಾದ್ಯಂತ ನಿಮ್ಮ ಮೈತ್ರಿಯ ಹರಡಲಿ. ಈ ದೇಶದಲ್ಲಿರ್ತಕ್ಕಂಥ ಕೋಟಿ ಕೋಟಿ ಜನ, ಎಲ್ಲ ಜನರಿಗೂ ಕೂಡ ಮೈತ್ರಿಯನ್ನು ಕೊಡಿ. ಈ ದೇಶದ ಜನ ಎಲ್ಲ ಸುಖವಾಗಿರಲಿ, ಸಂತೋಷವಾಗಿರಲಿ, ನೆಮ್ಮದಿ ಆರೋಗ್ಯವಾಗಿರಲಿ. ಎಲ್ಲರಿಗೂ ಮಂಗಲವಾಗಲಿ, ಕಲ್ಯಾಣವಾಗಲಿ.
ಮೈತ್ರಿಯನ್ನು ಕೊಡಿ. ಎಲ್ಲ ನಿಮ್ಮ ಗಡಿ ಗುಡಿ ನುಡಿಯನ್ನು ಮೀರಿ ಅವರು ಯಾವುದೇ ಧರ್ಮದವರಾಗಿರಲಿ, ಯಾವುದೇ ವಿಚಾರ ನಂಬಿಕೆ ಆಚಾರಗಳಿರಲಿ, ಅದೆಲ್ಲವನ್ನ ಮೀರಿ ನೀವು ಮೈತ್ರಿಯನ್ನು ಕೊಡಿ. ಈ ವಿಶ್ವದ ಜನ ಸುಖವಾಗಿರಲಿ, ಸಂತೋಷವಾಗಿರಲಿ, ನೆಮ್ಮದಿ ಆರೋಗ್ಯವಾಗಿರಲಿ, ದುಃಖ ಭಯ ರೋಗದಿಂದ ಬಿಡುಗಡೆಯನ್ನು ಹೊಂದಲಿ. ವಿಶ್ವದಲ್ಲಿ ದೇಶಗಳ ಮಧ್ಯೆ ಯುದ್ಧ ಕಾದಾಟಗಳು ನಿಲ್ಲಲಿ. ವಿಶ್ವದಲ್ಲಿರ್ತಕ್ಕಂಥ ಜನಾಂಗೀಯ ಸಮಸ್ಯೆಗಳು ದೂರವಾಗಲಿ. ಈ ವಿಶ್ವದಲ್ಲಿರ್ತಕ್ಕಂಥ ಜಾತಿ ಸಮಸ್ಯೆಗಳು ದೂರವಾಗಲಿ. ಈ ವಿಶ್ವದಲ್ಲಿರ್ತಕ್ಕಂಥ ಲಿಂಗ ತಾರತಮ್ಯಗಳು ದೂರವಾಗಲಿ. ಬಡವ ಬಲ್ಲಿದ ಸಮಸ್ಯೆಗಳು ಬಗೆಹರಿಯಲಿ. ಯಾರೂ ಯಾರನ್ನು ದ್ವೇಷಿಸದಿರಲಿ, ಯಾರೂ ಯಾರನ್ನು ನಿಂದಿಸದಿರಲಿ, ಎಲ್ಲರೂ ಎಲ್ಲರನ್ನು ಪ್ರೀತಿಸಲಿ, ಗೌರವಿಸಲಿ. ಎಲ್ಲರಿಗೂ ಸುಖವಾಗಿರಲಿ, ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ಸಂತೋಷ ನೆಮ್ಮದಿ ಆರೋಗ್ಯದಿಂದಿರಲಿ. ಈ ವಿಶ್ವದಲ್ಲಿ ಮನುಷ್ಯರನ್ನು ಹೊರತುಪಡಿಸಿ ಅದೆಷ್ಟೋ ಜೀವಸಂಕುಲಗಳಿದ್ದಾವೆ. ಪ್ರಾಣಿಗಳು, ಪಕ್ಷಿಗಳು, ಜಲಚರಗಳು, ಸರೀಸೃಪಗಳು, ಕ್ರಿಮಿಕೀಟಗಳು, ಎಲ್ಲ ಜೀವಿಗಳಿಗೂ ಭಯವಿದೆ, ಹಸಿವಿದೆ, ನೋವಿದೆ. ಎಲ್ಲ ಜೀವಗಳು ಭಯಮುಕ್ತರಾಗಲಿ. ಎಲ್ಲ ಜೀವಿಗಳು ಹಸಿವಿನಿಂದ ಮುಕ್ತರಾಗಲಿ. ಎಲ್ಲ ಜೀವಿಗಳು ನೋವಿನಿಂದ ಮುಕ್ತರಾಗಲಿ. ಎಲ್ಲ ಜೀವಿಗಳು ಸುಖವಾಗಿರಲಿ. ನಿಧಾನವಾಗಿ ನಿಮ್ಮ ನಗುಮುಖವನ್ನು ನೋಡಿ ಆನಂದ ಪಡಿ. ಇಂತಹ ಒಂದು ವಿಶೇಷ ದಿನದಂದು ನಾನು ಬುದ್ಧ ವಂದನೆಯ ಮಾಡೋದರ ಮೂಲಕ ಈ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳನ್ನು ಸಮಾನವಾಗಿ ನೋಡಿ ಸಕಲರಿಗೂ ಮೈತ್ರಿಯನ್ನು ಕೊಟ್ಟಿದ್ದೇನೆ. ಇಂತಹ ಮನಸ್ಸು ನನ್ನ ಜೀವನದಲ್ಲಿ ನಿರಂತರವಾಗಿ ಚಿರವಾಗಿ ಈ ಮನಸ್ಸು ಇರಲಿ, ಚಿರಯವಾಗಿರಲಿ, ಚಿರಯವಾಗಿರಲಿ. ಸ್ವಲ್ಪ ಹೊತ್ತು ನಿಮ್ಮ ಗಮನವನ್ನು ಉಸಿರಾಟದ ಮೇಲೆ ತನ್ನಿ. ಮೂಗಿನ ದ್ವಾರದ ಬಳಿ ಉಸಿರಾಟ ನಡೀತಾ ಇದೆ. ಯಾವ ಭಾಗದಲ್ಲಿ ನಿಮಗೆ ಉಸಿರಿನ ಅನುಭವ ಬರುತ್ತೆ ಅಂತ ಮನಸ್ಸಿನಲ್ಲಿ ಗಮನಿಸಿ. ಮೇಲ್ತುಟಿಯ ಮೇಲ್ಭಾಗ, ಮೂಗಿನ ದ್ವಾರಗಳು ಅಥವಾ ಮೂಗಿನ ಒಳಭಾಗ, ಎಲ್ಲಾದರೂ ಒಂದು ಭಾಗದಲ್ಲಿ ನಿಮಗೆ ಉಸಿರಾಟದ ಅನುಭವ ಆಗ್ಬೋದು. ಅದನ್ನು ಮನಸ್ಸಿನಿಂದ ಗಮನಿಸಿ. ಇದು ಒಳ ಉಸಿರು, ಮನಸ್ಸಿನಲ್ಲಿ ಕಂಡುಕೊಳ್ಳಿ. ಹೊರ ಹೋಗುವಾಗ ಇದು ಹೊರ ಉಸಿರು ಅಂತ ಮನಸ್ಸಿನಲ್ಲಿ ಗಮನಿಸಿ. ಪ್ರತಿ ಒಂದು ಉಸಿರನ್ನು ಅನುಭವದಿಂದ ನೋಡಿ, ಯಾವುದೇ ಕಲ್ಪನೆಗಳಲ್ಲ. ಇದು ಸತ್ಯ. ಉಸಿರಿದ್ದರೆ ಬದುಕು, ಉಸಿರು ನಿಂತರೆ ಸಾವು.
ಈ ಸಾವು ಹುಟ್ಟು ಸಾವಿನ ಸತ್ಯವನ್ನು ನಾವು ಮನಸ್ಸಿನಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಈ ಸತ್ಯ. ಒಳ ಉಸಿರು, ಹೊರ ಉಸಿರು, ಒಳ ಉಸಿರು, ಹೊರ ಉಸಿರು. ಸ್ವಾಭಾವಿಕ ಉಸಿರನ್ನು ಅದನ್ನು ಯಾವ ರೀತಿ ಅನುಭವಕ್ಕೆ ಬರುತ್ತೋ ಅದೇ ರೀತಿಯಾಗಿ ಗಮನಿಸೋದು ಮನಸ್ಸಿನಿಂದ ಅಷ್ಟೇ. ಯೋಚನೆಗಳು ಬಂದರೆ ಹೋಗಲಿ ಬಿಡು ಅಂತ ಬಿಟ್ಟುಬಿಡಿ. ಆ ಉಸಿರನ್ನು ಮನಸ್ಸಿನಿಂದ ನೋಡಿ. ಇದು ಸತ್ಯ. ಹುಟ್ಟಿನಿಂದ ಸಾಯುವವರೆಗೂ ನಿಮ್ಮ ಜೊತೆಗಿರೋದು ನಿಮ್ಮ ಉಸಿರು ಮಾತ್ರ. ನಿಮ್ಮ ಬಂಧು ಬಳಗ ಯಾರೂ ನಿಮ್ಮ ಜೊತೆ ಒಂದಿನ ಇರೋದಿಲ್ಲ. ಶರೀರದಲ್ಲಿರ್ತಕ್ಕಂಥ ಯಾವುದೇ ಅಂಗಗಳು ಕೂಡ ನಿಮ್ಮ ಕೊನೆಯ ಕ್ಷಣದವರೆಗೂ ಇರುತ್ತೆ ಅನ್ನೋ ಯಾವುದೇ ಗ್ಯಾರಂಟಿ ಖಾತರಿಗಳಿಲ್ಲ. ಆದರೆ ಹುಟ್ಟಿನಿಂದ ಸಾಯುವವರೆಗೂ ನಮ್ಮ ಜೊತೆಗಿರೋದು ನಮ್ಮ ಉಸಿರು. ಇದು ನಿಜವಾದಂಥ ನಮ್ಮ ಮಿತ್ರ, ಇದು ನಿಜವಾದಂಥ ನಮ್ಮ ಬಂಧು, ಇದು ನಮ್ಮ ಬದುಕಿನ ಆಧಾರ. ಆ ಸತ್ಯವನ್ನು ಅನುಭವದಿಂದ ನೋಡಿ. ಎರಡೂ ಕೈಗಳನ್ನು ಜೋಡಿಸಿ ನಿಧಾನವಾಗಿ 3 ಸರಿ ಸಾಧು ಹೇಳಿ. ಸಾಧು ಸಾಧು ಸಾಧು. ಸ್ವಲ್ಪ ಹೊತ್ತು ಧರ್ಮ ಪ್ರವಚನದ ಸಂದರ್ಭ ಕಾಲ. ಸೊ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಮಹಾಕರುಣಾಮಯಿ ತಥಾಗತ ಸಮ್ಮಾ ಸಂಬುದ್ಧರ ಪಾದಗಳಿಗೆ ನಮನವನ್ನು ಸಲ್ಲಿಸುತ್ತಾ, ತಥಾಗತ ಸಮ್ಮಾ ಸಂಬುದ್ಧರಿಂದ ಬೋಧಿಸಲ್ಪಟ್ಟಂಥ ಸದ್ಧಮ್ಮಕ್ಕೆ ನಮನವನ್ನು ಸಲ್ಲಿಸುತ್ತಾ, ಆ ಸದ್ಧಮ್ಮದ ಮಾರ್ಗದಲ್ಲಿ ತನ್ನ ಬದುಕನ್ನು ನಡೆಸಿ ಪರಮ ಪವಿತ್ರತೆಯ ಸತ್ಯವನ್ನು ಕಂಡು ಪ್ರಸನ್ನರಾದಂಥ ಮಹಾಸಂಘಕ್ಕೆ ನನ್ನ ನಮನವನ್ನು ಸಲ್ಲಿಸುತ್ತಾ, ಇಲ್ಲಿ ಉಪಸ್ಥಿತಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಬೌದ್ಧ ಮಹಾಸಭಾದ ಎಲ್ಲ ಪದಾಧಿಕಾರಿಗಳೇ, ಅಭಯಾಶ್ರಮದ ಎಲ್ಲ ಪದಾಧಿಕಾರಿಗಳೇ, ಬೌದ್ಧ ಉಪಾಸಕ ಉಪಾಸಿಕೆಯರೇ ಹಾಗೂ ಸಹೃದಯಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಸಹೃದಯಿ ಬಂಧುಗಳೇ, ಪವಿತ್ರ ಬುದ್ಧ ಪೌರ್ಣಮಿಯ ಹುಣ್ಣಿಮೆಯ ನಿಮಿತ್ತ ಬುದ್ಧ ಜಯಂತಿಯನ್ನು ಆಚರಣೆ ಮಾಡಬೇಕು ಅನ್ನತಕ್ಕಂಥ ಒಂದು ಸಂಕಲ್ಪದೊಂದಿಗೆ ನೀವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀರಾ. ಮೊದಲನೇ ಬಾರಿಗೆ ನಾವು ತಿಳ್ಕೊಳ್ಬೇಕು, ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಸ್ವಲ್ಪ ಅವಲೋಕನ ಮಾಡ್ಕೋಬೇಕು. ಇಲ್ಲದೇ ಇದ್ದರೆ
ಅದು ಅಜ್ಜ ನೆಟ್ಟ ಆಲದ ಮರಗೆ ನೇತಾಡೋದಾಗ್ಬಿಡುತ್ತೆ ಅಲ್ವಾ? ಸೊ ಬುದ್ಧ ಜಯಂತಿ ಅಂದರೆ ಏನು? ಜಯಂತಿ ಅಂತ ಯಾಕೆ ಕರೀಬೇಕು? ಬುದ್ಧರು ಹುಟ್ಟಿದ ದಿನವನ್ನು ಜಯಂತಿ ಅಂತ ಯಾಕೆ ಕರೀಬೇಕು? ನೀವು ಹುಟ್ಟಿದ್ದೀರಾ, ನಿಮ್ಮ ಹುಟ್ಟನ್ನು ಜಯಂತಿ ಅಂತ ಕರಿತೀರಾ? ನೀವು ಹುಟ್ಟಿಲ್ವಾ? ನಿಮ್ಮ ಹುಟ್ಟುಹಬ್ಬವನ್ನು ಮಾಡಲ್ವಾ? ನಿಮ್ಮ ಹುಟ್ಟುಹಬ್ಬವನ್ನು ಜಯಂತಿ ಅಂತ ಯಾಕೆ ಕರೆಯಲ್ಲ? ಬುದ್ಧರ ಹುಟ್ಟನ್ನು ಮಾತ್ರ ಯಾಕೆ ಜಯಂತಿ ಅಂತ ಕರೀಬೇಕು ಅಲ್ವಾ? ಸೊ ಈ ಸತ್ಯವನ್ನು ತಿಳ್ಕೊಳ್ಬೇಕು. ಜಯನ್ ಏತಿ ಇತಿ ಜಯಂತಿ. ಜಯ ಅಂದರೆ ಏನು? ಗೆಲುವು, ವಿಕ್ಟ್ರಿ. ಯಾರ ಜೊತೆ ಗೆಲುವನ್ನು ಕಂಡರು? ಬುದ್ಧರು ಯಾರ ಜೊತೆ ಗೆಲುವನ್ನು ಕಂಡರು? ಯಾರ ಜೊತೆ ಯುದ್ಧ ಮಾಡೋದು? ಬುದ್ಧರ ಹೋರಾಟ ಎಲ್ಲಿ ನಡೀತಾ ಇತ್ತು ಅನ್ನೋದನ್ನು ನಾವು ನೋಡಬೇಕು. ಜಯನ್ ಹೇತಿ ಇತಿ ಜಯಂತಿ. ಅವರು ಜಯವನ್ನು ಪಡೆದರು. ಅಂತರಂಗದಲ್ಲಿ ಯುದ್ಧವನ್ನು ಮಾಡಿ ಜಯವನ್ನು ಪಡೆದರು. ಬಹಿರಂಗದಲ್ಲಿ ಯುದ್ಧ ಮಾಡೋದು ಬಹಳ ಸುಲಭ. ಅದನ್ನು ಇತಿಹಾಸವನ್ನು, ಈಗ ಇರತಕ್ಕಂಥ ಇತಿಹಾಸವನ್ನು, ವಿಜ್ಞಾನ ಒಪ್ಪತಕ್ಕಂಥ ಇತಿಹಾಸವನ್ನು ಅವಲೋಕನ ಮಾಡಿದ್ರೆ ನಿಮಗೆ ಬೇಕಾದಷ್ಟು ಇತಿಹಾಸದಲ್ಲಿ ಸಿಗ್ತವೆ. ರಾಜ ಮಹಾರಾಜಗಳಿಂದ ಹಿಡಿದು ಈಗನೂ ಏನು ಕಡಿಮೆ ಇಲ್ಲ. ಯುದ್ಧವನ್ನು ಮಾಡಿ ನಾವು ಗೆಲ್ತಾ ಇದ್ದೀವಿ ಅಂತ ವಿಜಯೋತ್ಸವಗಳನ್ನು ಆಚರಣೆ ಮಾಡ್ತಾರೆ. ಆದರೆ ಬುದ್ಧರ ವಿಜಯ ನಡೆದಿರೋದು ಅಂತರಂಗದಲ್ಲಿ. ಆ ಅಂತರಂಗದಲ್ಲಿ ಅವರು ಗೆಲುವನ್ನು ಪಡೀತಾರೆ. ಸೊ ಎಲ್ಲ ಮಾನಸಿಕವಾದಂಥ ಅದೆಲ್ಲವನ್ನು ನಾಶಪಡಿಸಿರೋದು ಅದು ನಿಜವಾದಂಥ ಜಯಂತಿ. ಶಾರೀರಿಕವಾದ ಹುಟ್ಟು ಅದು ಬಂದುಬಿಡತ್ತೆ, ಎಲ್ರಿಗೂ ಬಂದಿದೆ, ನಮ್ಮೆಲ್ಲರಿಗೂ ಬಂದಿದೆ. ಆದರೆ ನಾವು ಮಾನಸಿಕವಾದಂಥ ಗೆಲುವನ್ನು ಪಡೆದಿದ್ದೀವ. ಮನುಷ್ಯ ಶಾರೀರಿಕವಾಗಿ ಹುಟ್ಟು ಬಿಡ್ತಾನೆ. ಶಾರೀರಿಕವಾಗಿ ಹುಟ್ಟು ಬಿಟ್ಟರು ಬುದ್ಧ ಜಯಂತಿಯ ವಿಶೇಷತೆ ಏನು? ಬುದ್ಧರಾಗೋದಕ್ಕಿಂತ ಮೊದಲು ಬೋಧಿಸತ್ವರಾಗಿ ಸಿದ್ಧಾರ್ಥ ಗೌತಮರಾಗಿ ಇದೇ ದಿನ ಹುಟ್ಟನ್ನು ಪಡೆದರು. ಆ ಹುಟ್ಟನ್ನು ಪಡೆದ ನಂತರ ಅವರು ಮತ್ತೆ ಮಾನಸಿಕವಾದಂಥ ಇನ್ನೊಂದು ಹುಟ್ಟನ್ನು ಪಡೆದರು. ಅದು ಬೋಧಿ ಜ್ಞಾನವನ್ನು ಪಡೆದಿರ್ತಕ್ಕಂಥದ್ದು. ಆಮೇಲೆ 45 ವರ್ಷಗಳ ಕಾಲ ತಾನು ಪಡೆದಿರ್ತಕ್ಕಂಥ ಜ್ಞಾನವನ್ನು ಎಲ್ರಿಗೂ ಕೂಡ ಮಹಾಕರುಣೆಯಿಂದ ಸತ್ತಾ ದೇವ ಮನುಸಾನ, ಯಾರಿಗೆಲ್ರಿಗೂ ಕೇಳುವ ಇಚ್ಛೆ ಇದೆಯೋ ಅವ್ರಿಗೆಲ್ರಿಗೂ ಕೂಡ ಸಮಾನವಾಗಿ ಹಂಚಿದರು, ಯಾವುದೇ ಭೇದವಿಲ್ಲದೆ. ಈ ಮೂರು ಕೂಡ ನಡೆದಿರ್ತಕ್ಕಂಥ ವಿಶೇಷ ದಿನ ಈ ದಿನ. ಅದರಲ್ಲಿ ಎಲ್ಲದಕ್ಕಿಂತ ಮುಖ್ಯ ಆಗೋದು ನಮಗೆ ಜ್ಞಾನನೇ ಮುಖ್ಯ ಆಗಿರುತ್ತೆ. ಜ್ಞಾನಾರ್ಜನೆ. ಯಾಕಂದರೆ ನಾವು ಇವತ್ತು ಬುದ್ಧರನ್ನು ನೆನೆಸ್ಕೊಳ್ತೀವಿ ಅಂತಂದರೆ ಧರ್ಮದ ಮೂಲಕ ನೆನೆಸ್ಕೊಳ್ತೀವಿ. ಶರೀರ ಅದು ಇರುತ್ತೆ, ನಾಶ ಆಗುತ್ತೆ. ಹುಟ್ಟಿರ್ತಕ್ಕಂಥ ಎಲ್ಲ ಜೀವಿಗಳು, ಸೃಷ್ಟಿಯಾದಂಥ ಎಲ್ಲ ವಸ್ತುಗಳು ಕೂಡ ನಾಶ ಹೊಂದುವ ಗುಣವನ್ನು ಹೊಂದಿದೆ. ಅದರಿಂದ ಶರೀರ ಉಳಿಯಲ್ಲ. ಆದರೆ ಅವರು ಬೋಧಿಸಿರ್ತಕ್ಕಂಥ ಆ ಸತ್ಯ ಈ ಜಗತ್ತಿನಲ್ಲಿ ಅಜರಾಮರವಾಗಿ ಉಳ್ಕೊಂಡಿದ್ದಾವೆ. ಈ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥ ಬುದ್ಧ, ಧಮ್ಮ, ಸಂಘ ಜಗತ್ತಿನಾದ್ಯಂತ ಇವತ್ತು ಸತ್ಯವನ್ನು ಸಾರಿಕೊಂಡು ಅಜರಾಮರವಾಗಿ ಬೆಳೆದು ನಿಂತಿದ್ದಾವೆ. ಬುದ್ಧ ಅಂದರೆ ಏನು? ಇವತ್ತು ಬಹಳ ಜನರಿಗೆ ತಪ್ಪು ಕಲ್ಪನೆಗಳಿದ್ದಾವೆ ಅಥವಾ ತಪ್ಪು ಸಂದೇಶಗಳು ರವಾನೆ ಆಗ್ತಾ ಇದ್ದಾವೆ. ಒಂದು ಸರಿ ಒಬ್ಬ ಕೇಳ್ತಾನೆ, ದ್ರೋಣ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಕೇಳ್ತಾನೆ, ಯಾರು ನೀವು? ದೇವದೂತರ, ಗಂಧರ್ವರ ಅಂತ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾನೆ. ಭಗವಾನ್ ಅವ್ರಿಗೆ ಎಲ್ಲ ಕಾಲದಲ್ಲೂ ಹೇಳ್ತಾರೆ ಅಲ್ಲ 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 ಅಂತ ಹೇಳ್ಬೋದು. ಕೊನೆ ಕೇಳ್ತಾರೆ ನೀವು ಮನುಷ್ಯರ ಅಂತ. ಆಗ ಭಗವಾನ್ ಹೇಳ್ತಾರೆ ನಾನು ಮನುಷ್ಯನೂ ಅಲ್ಲ ಅಂತ. ಅವಾಗ ಅವರು ಹೇಳ್ತಾರೆ ಹಾಗಾದರೆ ಯಾರು ಅಂತ ಕೇಳಿದಾಗ
ಅಭಿಜ್ಞೇಯಂ ಅಭಿಜ್ಞಾತಂ ಭಾವಿತಭ್ಯಂ ಚ ಭಾವಿತಂ ಬಹೀನಾಮೇ ಬಹೀನಂತಿ ತಸ್ಮಾ ಬುದ್ಧೋಸ್ಮಿ ಬ್ರಾಹ್ಮಣ. ಏನೆಲ್ಲ ಅಭಿಜ್ಞೇಯಂ ಅಭಿಜ್ಞಾತಂ ತಿಳ್ಕೊಳ್ಳುವಂಥದ್ದು ಏನೆಲ್ಲ ಇದೆ. ಈ ಜಗತ್ತಂದರೆ ಏನು, ಹುಟ್ಟಂದರೆ ಏನು, ಸಾವಂದರೆ ಏನು, ಯಾಕೆ ಸಾಯ್ತವೆ, ಮನಸ್ಸಂದರೆ ಏನು, ಶರೀರ ಅಂದರೆ ಏನು, ಈ ಶರೀರ ಏನು ನಡೆಯುತ್ತೆ, ಈ ಮನಸ್ಸು ಏನು ನಡೆಯುತ್ತೆ, ಇದಕ್ಕೇನು ಕಾರಣ, ಇದರ ಸೃಷ್ಟಿ ಎಲ್ಲಿಂದ ಆಗಿದೆ, ಯಾರು ಕಂಟ್ರೋಲ್ ಮಾಡ್ತಾ ಇರೋದು, ಇದರ ವಾಸ್ತವ ಸತ್ಯ ಏನು ಅನ್ನೋದನ್ನು ಅನುಭವದಿಂದ ನೋಡಿದ್ರು. ಅದೆಲ್ಲವನ್ನು ತಿಳ್ಕೊಂಡ್ಬಿಟ್ರು. ಆ ಎಲ್ಲ ಅರಿವರು ಬಂದ್ಬಿಟ್ಟು ಬೋಧಿಜ್ಞಾನ ಅಂದರೆ ಅದನ್ನು ಕರೆಯೋದು. ಅಭಿಜ್ಞೇಯಂ ಅಭಿಜ್ಞಾತಂ ಭಾವಿತಭ್ಯಂ ಚ ಭಾವಿತಂ. ಏನೆಲ್ಲ ಬೆಳೆಸ್ಕೋಬೇಕಾಗಿತ್ತು ಜೀವನದಲ್ಲಿ ಅದೆಲ್ಲವನ್ನು ಬೆಳೆಸ್ಕೊಂಡ್ರು. ಶೀಲ ಸಮಾಧಿ ಪ್ರಜ್ಞೆಗಳನ್ನು ಬೆಳೆಸ್ಕೊಂಡ್ರು. ಬಹೀನಾಮೆ ಬಹೀನಂತಿ ತೆಗೆದಾಕೋದು ಬಹಳಷ್ಟು ಇದ್ದಾವೆ ನಮ್ಮ ಬದುಕಿನಲ್ಲಿ. ನಮ್ಮ ಬದುಕಲ್ಲಿ ಬಹಳಷ್ಟು ಅಂಶಗಳನ್ನು ತೆಗೆದುಹಾಕಬೇಕಾಗಿರುವಂಥದ್ದಿದೆ. ಅದೆಲ್ಲವನ್ನು ಕಿತ್ತಾಕ್ಬಿಟ್ಟು ತಸ್ಮಾ ಬುದ್ಧೋಸ್ಮಿ ಬ್ರಾಹ್ಮಣ. ಆ ಕ್ಷಣದಿಂದ ನಾನು ಬ್ರಾಹ್ಮಣ, ಆ ಕ್ಷಣದಿಂದ ನಾನು ಬುದ್ಧನಾಗ್ಬಿಟ್ಟೆ ಅಂತ ಹೇಳಿ. ಯಾಕಂದರೆ ಅವರು ಸಮಾನವಾಗಿ ನೋಡ್ತಾರೆ. ಜ್ಞಾನವನ್ನು ಬೋಧಿಜ್ಞಾನವನ್ನು ಪಡೆದಾಗ ಬುದ್ಧಗೈಯಲ್ಲಿ 3 ಹಂತದಲ್ಲಿ 6ರಿಂದ 10, ಸಂಜೆ 6 ಗಂಟೆಯಿಂದ 10ರವರೆಗೆ ಮೊದಲ ಜಾಮ, 10ರಿಂದ 2ರವರೆಗೆ 2 ಜಾಮ, ದ್ವಿತೀಯ ಜಾಮ, 2ರಿಂದ ಬೆಳಿಗ್ಗೆ 6ರವರೆಗೆ ತೃತೀಯ ಜಾಮ. ಈ 3 ಹಂತದಲ್ಲಿ ತನ್ನ ಜ್ಞಾನವನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ. ಆ ಹೋದಾಗ ಅವರು ನೋಡ್ತಾರೆ, ಆ ಮೂಲ ಸತ್ಯಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಏನು ನಡೀತಾ ಇದೆ ಒಳಗಡೆ, ಅಂತರಂಗದಲ್ಲಿ ಏನು ಬದಲಾವಣೆಗಳು, ಈ ಮೂಲ ಸತ್ಯಗಳು ಏನು ಅನ್ನೋದನ್ನು ಅರಿತುಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಅದನ್ನು ಅಂಶಗಳನ್ನು ಒಂದೊಂದಾಗಿ ಎಳೆಯಾಗಿ ನೋಡೋದಕ್ಕೆ ಶುರು ಮಾಡ್ತಾರೆ. ಎಳೆಯಾಗಿ ನೋಡಿದಾಗ ಅವರಿಗೆ ಸತ್ಯದ ಅರಿವಾಗುತ್ತೆ. ಸಭ್ಯವಿದುಂ ಅಮಸ್ಮಿನ್ ಸಭ್ಯೇಸು ದಂಡೇಸು ಅನುಪಾಲಿತೋ ಸಭ್ಯಂಚಯನ್ ತನ್ನ ಖಯೋ ವಿಮುಕ್ತಿ ಖಯನ್ ಸಮುದಿಧೇಯನ್. ಯಾವಾಗ ತೃಷ್ಣೆಯನ್ನು ನಾಶಪಡಿಸಿದ್ನು, ಸಭಿನ್ನ ತನ್ನ ಖಾಯ ವಿಮುಕ್ತೋ, ತನ್ನವನ್ನು ಖಯ ನಾಶ ಮಾಡಿದ್ನು, ಆವಾಗ ಅವರಿಗೆ ಈ ಮೂಲ ಸತ್ಯಗಳೆಲ್ಲ ತಿಳಿಯೋದಕ್ಕೆ ಆರಂಭ. ಅವರು ಬೆಳೆಸ್ಕೊಂಡು ಬಂದಿರತಕ್ಕಂಥ ಆ ಎಲ್ಲ ಶೀಲ ಸಮಾಧಿ ಪ್ರಜ್ಞೆಗಳನ್ನು ಈ ಸಮಾಜಕ್ಕೆ ಹೇಳ್ಕೊಂಡು ಬಂದರು. ಬುದ್ಧರ ಬೋಧನೆ ಏನಂತ ಕೇಳಿದ್ರೆ, ಶೀಲ, ಪಾಲಿನಲ್ಲಿ ಶೀಲ ಅಂತ ಕರಿತೀವಿ, ಶೀಲ ಸಮಾಧಿ ಪ್ರಜ್ಞೆ, ಅದನ್ನು ಬಿಟ್ಟರೆ ಬೇರೆ ಇಲ್ಲ. ನಾವೇನೆಲ್ಲ ಈ ಪಠನೆ ಮಾಡಿದ್ದೀವೋ ಅದೆಲ್ಲವನ್ನು ನೀವು ವಿಂಗಡಿಸ್ಕೊಂಡು ನೋಡಿದ್ರೆ, ಅದನ್ನು ಒಂದೊಂದಾಗಿ ಎಳೆಯಾಗಿ ನೀವು ಬಿಡಿಸಿಟ್ಟು ನೋಡಿದ್ರೆ ನಿಮ್ಗೆ ಸಿಗೋದು ಶೀಲ ಸಮಾಧಿ ಪ್ರಜ್ಞೆ. ಶೀಲವನ್ನು ನೀವು ಇವತ್ತು ಪಂಚಶೀಲವನ್ನು ತಗೊಂಡಿದ್ದೀರ. ಆ ಪಂಚಶೀಲದಲ್ಲಿ ಮೊದಲನೆಯದು ಪಾನಾತಿಪಾತ. ಯಾವುದೇ ಜೀವಿಯನ್ನು ಹತ್ಯೆ ಮಾಡೋದಿಲ್ಲ, ಜೀವ ಹಾನಿಯನ್ನು ಮಾಡೋದಿಲ್ಲ ಅಂತ. ಯಾವಾಗ ಜೀವ ಹಾನಿ ಮಾಡ್ತೀರ ಆವಾಗ ಹತ್ಯೆ ಮಾಡೋದಕ್ಕೂ ಕೂಡ ತಯಾರಾಗ್ತೀರ. ಯಾವಾಗ ಜೀವವನ್ನು ಹಾನಿ ಮಾಡೋದರಲ್ಲಿ ಇದು ಹಾನಿ, ಆ ಜೀವಿಗೆ ನೋವಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಅರಿವು ಬರೋದಿಲ್ಲ, ಅದ್ರ ಬಗ್ಗೆ ನಿಮಗೆ ಆ ದುಃಖದ ಬಗ್ಗೆ ನಿಮಗೆ ಖೇದ ಉಂಟಾಗೋದಿಲ್ವ ಮನಸ್ಸಿನಲ್ಲಿ, ಆವಾಗ ಆ ಜೀವಿಯನ್ನು ಕೊಲ್ಲೋದಕ್ಕೆ ಆರಂಭ ಮಾಡ್ತೀವಿ. ಅದರಿಂದ ಭಗವಂತ ಹೇಳ್ತಾರೆ, ಯಾವ ಜೀವಿಗೂ ಕೂಡ ಹಾನಿಯನ್ನು ಮಾಡಬೇಡ. ಪಾನಾತಿಪಾತ ವೇರಮನೆ, ನೀನು ಅದರಿಂದ ವಿರತನಾಗಿಬಿಡಬೇಕು. ಅದಿನ್ನಾದಾನ, ದಿನ ಅಂದರೆ ಕೊಡೋದು, ಆ ದಿನ ಅಂದರೆ ಕೊಡದೇ ಇರೋದು, ಅದನ್ನು ಸ್ವೀಕಾರ ಮಾಡಬೇಕು. ಕಾಮೇಸು ಮಿಚ್ಚಾಚಾರ ವೇರಮನೆ, ಗೌರವಯುತವಾದಂಥ ಕೌಟುಂಬಿಕ ಜೀವನಗಳನ್ನು ನಡೆಸ್ಕೋಬೇಕು.
ನಾಲ್ಕನೆಯದು ಮುಸಾವಾದ ವೇರಮಣಿ, ಸುಳ್ಳನ್ನು ಹೇಳಬಾರ್ದು ಅಂತ ಹೇಳ್ತಾರೆ. ಒಂದು ಸುಳ್ಳು ಹೇಳಿದ್ರೆ ಏನಾಗುತ್ತೆ, ಅದನ್ನು ಸತ್ಯ ಮಾಡೋದಕ್ಕೆ ಇನ್ನೊಂದು ಹೇಳಬೇಕಾಗತ್ತೆ, ಇನ್ನೊಂದನ್ನು ಮತ್ತೊಂದು ಮಗದೊಂದು ಕುನೊಂದು ಇನ್ನೊಂದು ಬೆಳೀತಾ ಇರುತ್ತೆ ನಿರಂತರವಾಗಿ. ಸೊ ಒಂದು 4 ವರ್ಷಗಳ ಹಿಂದೆ ಒಂದು ಸಂಶೋಧನೆ ಮಾಡಿರ್ತಕ್ಕಂಥ ವಿಜ್ಞಾನಿಗಳು ಒಂದು ರಿಪೋರ್ಟನ್ನು ಕೊಡ್ತಾರೆ. ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ನೀವು ಗೆದ್ದಲ ಇರ್ಬೋದು, ಅದರಲ್ಲೊಂದು ರಾಣಿ ಗೆದ್ದಲ ಹುಳ ಅಂತ ಇರುತ್ತೆ. ಆ ರಾಣಿ ಗೆದ್ದಲ ಹುಳವನ್ನು ಅವರು ಅಧ್ಯಯನ ಮಾಡಿದಾಗ ಅವರು ಹೇಳ್ತಾರೆ, ಅದು ಸರಿಸುಮಾರು 35,000ದಿಂದ 40,000 ಮರಿ ಇಡುವಂಥ ಶಕ್ತಿ ಇದೆ ಅದಕ್ಕೆ ಅಂತ. ಒಂದು ಗೆದ್ದಲ ಹುಳಕ್ಕೆ 35ರಿಂದ 40,000 ಮರಿ ಆಗ್ತಕ್ಕಂಥ ಶಕ್ತಿ ಇದೆ ಅಂತ. ಹಾಗೇನೆ ಒಂದು ಸುಳ್ಳು ನಮ್ಮ ಜೀವನದುದ್ದಕ್ಕೂ ಅದನ್ನು ಹೇಳ್ಕೊಂಡು ಹೋಗಬೇಕಾದಂಥ ಅನಿವಾರ್ಯತೆಗಳು ನಿರ್ಮಾಣ ಆಗ್ತವೆ. ಆದ್ದರಿಂದ ಮೊದಲನೇ ಸುಳ್ಳಿಂದನೇ ಅದನ್ನು ಬಿಟ್ಟುಬಿಡಿ. ಆಮೇಲೆ ಸುರ ಮೇರಯ ಮಜ್ಜಾಪಮಾದಟ್ಟನ ವೇರಮಣಿ, ಮನಸ್ಸಿಗೆ ನೇರವಾಗಿ ಹೇಳೋದಾದರೆ ಮನಸ್ಸಿಗೆ ಅಮಲನ್ನು ತರ್ತಕ್ಕಂಥ ಮಾದಕ ಪದಾರ್ಥಗಳಿಂದ ದೂರವಾಗಿರೋದು. ಇದೇ 5 ಇದು ಬುದ್ಧ ಧರ್ಮದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಶೀಲ. ಇದಕ್ಕಿಂತ ಕೆಲ ಹಂತದ ಶೀಲ ಇಲ್ಲ, ಇದು ಕಟ್ಟ ಕಡೆ. ಇನ್ನು ಇದಕ್ಕಿಂತ ಮೇಲೆ ನೀವು ಬೌದ್ಧ ಪರಂಪರೆಯನ್ನು ಬೆಳೆದುಕೊಂಡವರು ಅಥವಾ ಬೌದ್ಧ ಪರಂಪರೆಯನ್ನು ಗಟ್ಟಿಯಾಗಿ ಅವಲಂಬಿಸಿರೋರು ನೋಡಿದ್ರೆ ಅವರೆಲ್ಲರೂ ಕೂಡ 12 ಗಂಟೆಗಿಂತ ಮೊದಲು ಅಷ್ಟಶೀಲಗಳನ್ನು ತಗೊಳ್ತಾರೆ. 8 ಶೀಲಗಳು ಕಠಿಣವಾಗಿ ದಿನವನ್ನು, ವಿಶೇಷವಾಗಿ ಹುಣ್ಣಿಮೆ ಇರ್ಬೋದು, ಅಮಾವಾಸ್ಯೆ ಇರ್ಬೋದು, ಇದೆಲ್ಲವೂ ಕೂಡ ಬೌದ್ಧರಿಗೆ ವಿಶೇಷ ದಿನಗಳು. ಅಮಾವಾಸ್ಯೆಯನ್ನು ಸೇರಿಸ್ಕೊಂಡು ಅವತ್ತು 8 ಶೀಲಗಳನ್ನು ಬಂತೇಜಿಗಳ ಬಳಿ ಹೋಗಿ 8 ಶೀಲಗಳನ್ನು ಗ್ರಹಣ ಮಾಡ್ತಾರೆ. ಸೊ ನೀವು ಇಲ್ಲಿ ಪಂಚಶೀಲವನ್ನು ತಗೊಂಡಿದ್ದೀರಿ, ಇದು ಕಟ್ಟ ಕಡೆ, ಇದಕ್ಕಿಂತ ಕಡೆದಿಲ್ಲ. ಯಾಕೆ ಈ ಪಂಚಶೀಲವನ್ನು ಕೊಟ್ಟರು? ನಾವು ಮನುಷ್ಯರಾಗಿ ಹುಟ್ಟುಬಿಟ್ಟಿದ್ದೀವಿ, ಮನುಷ್ಯರಾಗಿ ಹುಟ್ಟಿದ್ದೀವಿ, ಅದಕ್ಕೊಂದು ಮಾನದಂಡ ಬೇಕಲ್ವ. ಈಗ ಯಾವುದೇ ಒಬ್ಬ ಅಧಿಕಾರಿ ಆಗಬೇಕು, ಒಬ್ಬ ಬಂತೇಜಿ ಆಗಬೇಕು, ಅವನಿಗೂ ಒಂದು ಮಾನದಂಡ ಇರುತ್ತೆ ಅಲ್ವಾ. ಈಗ ಮನುಷ್ಯರಂತ ಇದು ನಿಮ್ದಲ್ಲ, ಇದು ಹುಟ್ಟಿ ಆಗಿಬಿಟ್ಟಿದ್ದಾವೆ. ಈ ಮನುಷ್ಯರಂತ ಕರೆಸ್ಕೊಳ್ಳೋದಕ್ಕೆ ನಮಗೊಂದು ಮಾನದಂಡ ಬೇಕು, ಅದೇ ಈ ಪಂಚಶೀಲ. ಇದು ಬುದ್ಧರಿಗೆ, ಬುದ್ಧರನ್ನು ಏನು ಒಪ್ಕೊಳ್ತಕ್ಕಂಥವ್ರಿಗೆ ಅಂತಲ್ಲ. ಈ ಪಂಚಶೀಲವ ಯಾವ ಧರ್ಮಕ್ಕೆ ಸಂಬಂಧಪಟ್ಟಿರೋದು, ಯಾವ ದೇಶಕ್ಕೆ ಸಂಬಂಧಪಡೋದು, ಯಾವ ದೇಶದವ್ರಿಗೆ ಬೇಡ. ನೀವೊಂದ್ಸರಿ ನಿಮ್ಮ ಕೈಯನ್ನು ಹಿಂಗೆ ಮುಷ್ಟಿ ಹಿಡೀರಿ ನೋಡಿ, ಹಿಂಗೆ ಮುಷ್ಟಿ ಹಿಡೀರಿ, ನಿಮ್ಮ ಮುಷ್ಟಿಯನ್ನು ಹಿಂಗೆ ಬಗೆಯಾಗಿ ಹಿಡೀರಿ, ಭಯ ಪಡಬೇಡಿ. ನೀವು ಯಾರನ್ನ ನಾನು ಮತಾಂತರ ಮಾಡೋದಿಲ್ಲ, ನಿಮ್ಮ ಮುಷ್ಟಿ ಹಿಡೀರಿ, ಚೇರಲ್ಲಿ ಕೂತವ್ರು ಕೈ ಎತ್ತಿ ಮುಷ್ಟಿ ಹಿಡೀರಿ ಗಟ್ಟಿಯಾಗಿ. ನಿಮಗೆ ಖುಷಿ ಬಂದಂಥ ಒಂದು ಬೆರಳನ್ನು ನಾವು ತೆರೆಯಿರಿ ನೋಡಿ, ಯಾವುದೇ ಒಂದು ಬೆರಳನ್ನು ಬೇರೆಯವರು ನೋಡಿ ನಿಮ್ಗೆ ಖುಷಿ ಬಂದಂಥ ಒಂದು ಬೆರಳನ್ನು ತೆರೆದು ನೋಡಿ. ನಿಮ್ಮ ಮುಷ್ಟಿ ಎಷ್ಟು ಬಿಗಿಯಾಗಿದೆ ನೋಡಿ. ಈಗ ನಿಮ್ಮ ಮುಷ್ಟಿ ಇವಾಗ ಎಷ್ಟು ಬಿಗಿಯಾಗಿದೆ, ಹಿಂದೆ ಇದ್ದಷ್ಟು ಬಿಗಿಯಾಗಿದೆಯಾ ನಿಮ್ಮ ಮುಷ್ಟಿ? ಇದೆಯಾ? ಯಾಕಿಲ್ಲ? ಒಂದು ಬೆರಳನ್ನು ತೆರೆದಿದ್ದೀವಿ ಅಲ್ವಾ. ನಮಗೆ ಯಾವುದು ಬೇಕೋ ಆ ಬೆರಳನ್ನು ನಾವು ತೆರ್ಕೊಂಡಿದ್ದೀವಿ. ಹಾಗೇನೆ ಪಂಚಶೀಲದಲ್ಲಿ ನಮ್ಗೆ ಯಾವುದು ಕಷ್ಟನ, ಯಾವುದು ಬೇಡನ ಅದನ್ನು ನಾವು ಬಿಟ್ಬಿಡೋದಕ್ಕೆ ಶುರು ಮಾಡ್ತೀವಿ. ನಮ್ಮ ಬದುಕು ಕೂಡ ಮುಷ್ಟಿಯಲ್ಲಿ ಸಡಿಲಗೊಳ್ಳೋದಕ್ಕೆ ಶುರುವಾಗ್ಬಿಡುತ್ತೆ. ಆದ್ದರಿಂದ ಈ ಜಗತ್ತಿಗೆ ಇವತ್ತು ಬೇಕಾಗಿರೋದು, ಈ ದೇಶಗಳಿಗೆ ಬೇಕಾಗಿರೋದು, ಸಮಾಜಕ್ಕೆ ಬೇಕಾಗಿರೋದು, ಕುಟುಂಬಕ್ಕೆ ಬೇಕಾಗಿರೋದು ಶೀಲಗಳೇ ಹೊರತು ಇನ್ಯಾವುದೂ ಅಲ್ಲ. ಶೀಲ, ಯಾವ ವ್ಯಕ್ತಿ ಶೀಲವನ್ನು ಪಾಲನೆ ಮಾಡ್ತಾನೆ ಆ ವ್ಯಕ್ತಿ ಕುಟುಂಬಕ್ಕೆ, ಸಮಾಜಕ್ಕೆ, ದೇಶಕ್ಕೆ ಆಸ್ತಿ ಆಗ್ತಾನೆ. ಯಾವ ವ್ಯಕ್ತಿ ಶೀಲವನ್ನು ಮುರಿತಾನೆ ಆ ವ್ಯಕ್ತಿ ಕುಟುಂಬಕ್ಕೆ, ಸಮಾಜಕ್ಕೆ, ದೇಶಕ್ಕೆ ಶೂಲವಾಗ್ತಾನೆ. ಇದೇ ನಮ್ಮ ದೇಶವನ್ನೇ ನೋಡಿ, ಯಾಕೆ ಹಿಂಗಾಗ್ತಾ ಇದೆ? ಆದರ್ಶವೇದ ಆಗಬೇಕಿರ್ತಕ್ಕಂಥ ಜನನಾಯಕರಿರ್ಬೋದು, ಉನ್ನತ ಅಧಿಕಾರಿಗಳಿರ್ಬೋದು, ಏನಾಗ್ತಾ ಇದ್ದೀವಿ ನಾವು? ಯಾವ ಸಮಾಜಕ್ಕೆ ಮಾತುಗಳನ್ನು, ಭಾಷಣಗಳನ್ನು ಕೊಡ್ತಾ ಇದ್ದೀವಿಯೇ ಹೊರತು ಶೀಲ ಸಂಸ್ಕಾರಗಳನ್ನು ಅವರ ಮುಂದೆ ನಾವು ಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ ಈ ದೇಶ.
ಯಾವ ವ್ಯಕ್ತಿಗಳು ಶೀಲವನ್ನು ಮುರಿದಿದ್ದೀವಿ, ಆ ಕಾರಣಕ್ಕಾಗಿಯೇ ಈ ದೇಶ ಇವತ್ತು ಈ ಹಂತಕ್ಕೆ ಬಂದಿದೆ. ಆದ್ದರಿಂದ ಜಗತ್ತಲ್ಲಿ ಇದು ಧರ್ಮರಹಿತವಾದದ್ದು. ನಾವು ಧರ್ಮ ಅಂತ ಏನು ಲೇಬಲ್ ಹಾಕ್ಕೊಂಡಿರ್ತೀವಲ್ಲ, ಬುದ್ಧ ಧರ್ಮ, ಇನ್ಯಾವುದೋ ಹೆಸರುಗಳಿಂದ ಕರೆದುಕೊಳ್ತೀರ, ಅದು ಯಾವುದನ್ನು ಮೀರಿ ಇರತಕ್ಕಂಥದ್ದು ಇದು ಶೀಲ. ಅದರಿಂದ ಈ ಶೀಲ ಇದಕ್ಕೆ ಗಡಿ ರೇಖೆಗಳಿಲ್ಲ, ಗಡಿ ರೇಖೆಗಳನ್ನು ಮೀರಿ ಇರುವಂಥದ್ದು ಈ ಶೀಲ. ಅದರಿಂದ ಶೀಲ ಅನ್ನುವಂಥದ್ದು ಎಲ್ರಿಗೂ ಮುಖ್ಯವಾಗಿರ್ತಕ್ಕಂಥ. ನೀವು ಜಗತ್ತಿನ ಎಲ್ಲ ಮೂಲೆಗಳಲ್ಲಿ ಬೇಕಾದರೂ ಅಲ್ಲಿರ್ತಕ್ಕಂಥ ಕ್ರೈಮ್ಗಳನ್ನು ನೀವು ಅಧ್ಯಯನ ಮಾಡಿದ್ರೆ ಅದರ ಮೂಲ ಈ ಪಂಚಶೀಲದ ಒಳಗಡೆನೇ ಇರುತ್ತೆ. ಅಲ್ಲಿ ನಡೆದಿರ್ತಕ್ಕಂಥ ಅಪರಾಧಗಳ ಮೂಲವನ್ನು ನೀವು ಅವಲೋಕನ ಮಾಡಿದರೆ ಅದರ ಮೂಲ ಈ ಪಂಚಶೀಲದ ಒಳಗಡೆ ಇರುತ್ತೆ. ಅದಕ್ಕೆ ಭಗವಾನ್ ಹೇಳ್ತಾರೆ, ಪಂಚಶೀಲ ಮನುಷ್ಯ ಧಮ್ಮ. ಒಬ್ಬ ಮನುಷ್ಯ ಅಂತ ಕರೆಸ್ಕೊಳ್ಬೇಕಾದ್ರೆ ಅವನಿಗಿರ್ತಕ್ಕಂಥ ಸಾಮಾನ್ಯ ಒಂದು ಮಾನದಂಡ ಅಂತಂದರೆ ಇದು ಪಂಚಶೀಲ. ಆದ್ದರಿಂದ ಎಲ್ಲಿವರೆಗೂ ಸಮಾಜ ಪಂಚಶೀಲವನ್ನು ಪಾಲನೆ ಮಾಡೋದಿಲ್ಲ ಅಲ್ಲಿವರೆಗೂ ಯಾರೂ ಕೂಡ ಕುಟುಂಬಕ್ಕೆ, ಸಮಾಜಕ್ಕೆ, ದೇಶಕ್ಕೆ ಆಸ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಪ್ರತಿ ವ್ಯಕ್ತಿಗಳು ಶೀಲವನ್ನು ಮುರಿದಿರ್ತಕ್ಕಂಥ ಪ್ರತಿ ವ್ಯಕ್ತಿಗಳು ದೇಶಕ್ಕೆ ಶೂಲವಾಗ್ತಾರೆ. ಆದ್ದರಿಂದ ಬುದ್ಧ ಧರ್ಮದ ಮೊದಲ ಹೆಜ್ಜೆನೇ ಶೀಲ. ಆಮೇಲೆ ಸಮಾಧಿ. ನೀವು ಸ್ವಲ್ಪ ಧ್ಯಾನವನ್ನು ಮಾಡಿದ್ರೆ ಮನಸ್ಸನ್ನು ಬೆಳೆಸ್ತಕ್ಕಂಥ ಪ್ರಕ್ರಿಯೆ. ಮನಸ್ಸನ್ನು ಬೆಳೆಸ್ಕೊಳ್ಳೋದು, ಮನಸ್ಸನ್ನು ಶಾಂತಗೊಳಿಸಬೇಕು. 6 ಇಂದ್ರಿಯಗಳ ಮೂಲಕ ನಿರಂತರವಾಗಿ ನಾವು ಹೊರ ಜಗತ್ತಿನಲ್ಲಿ ಆಗುಹೋಗುಗಳ ಬಗ್ಗೆ ಪ್ರತಿಕ್ರಿಯಿಸಿ ನಮ್ಮ ಮನಸ್ಸನ್ನು ಎಷ್ಟು ಆಕ್ರೋಶಭರಿತರಾಗಿ, ಎಷ್ಟು ಕೋಪಗೊಳ್ತಾ ಇರುತ್ತೆ ನಮ್ಮ ಮನಸ್ಸು, ಎಷ್ಟು ಅತೃಪ್ತಿಯನ್ನು ಹೊಂದುತ್ತಾ ಇರುತ್ತೆ ಅಂತ ಒಂದ್ಸರಿ ನೋಡಿ. ಯಾಕೆ ಗೊಳ್ಬೇಕು? ನಮಗೆ ಗೊತ್ತಿಲ್ಲದೇನೆ ಆ ಅತೃಪ್ತಿ ಹಂತ ಹಂತವಾಗಿ ಡ್ರಾಪ್ ಬೈ ಡ್ರಾಪ್ ನಾವು ಅದನ್ನು ನಮ್ಮ ಗರಿಗಳಿಗೆ ಕಲ್ಟಿವೇಟ್ ಮಾಡ್ಕೊಂಡಿದ್ದೀವಿ. ಭಗವಂತ ಏನು ಹೇಳ್ತಾರೆ? ಮೈತ್ರಿ, ಕರುಣೆ ಏನೋ ಬೋಧನೆಯನ್ನು ಮಾಡೋದು. ಆದರೆ ಬುದ್ಧ ಹುಟ್ಟಿದಂತೆ ಈ ದೇಶದಲ್ಲಿ ಇವತ್ತು ಮೈತ್ರಿ, ಕರುಣೆಗಳು ಎಲ್ಲವೂ ಕೂಡ ಇವತ್ತು ಬೆರಳೆಣಿಕೆಯ ಜನರಿಗೆ ಸೀಮಿತಗೊಂಡ್ಬಿಟ್ಟಿದ್ದಾವೆ. ವಿಶ್ವವ್ಯಾಪ್ತಿಯಾಗಿ ನಾವು ಅದನ್ನು ಬಳಸಬೇಕಾಗಿತ್ತು, ಸಕಲ ಜೀವಿಗಳಿಗೂ ಸಮಾನವಾಗಿ ನೋಡಬೇಕಿತ್ತು. ಆದರೆ ಅದನ್ನು ನಾನು, ನನ್ನ ಕುಟುಂಬ ಅನ್ನೋದಕ್ಕೆ ಸೀಮಿತಗೊಳಿಸಿರೋದ್ರಿಂದ ಆ ಮೈತ್ರಿ ಕರುಣೆಗಳ ಮೂಲ ತಾತ್ಪರ್ಯನೇ ಕಳ್ಕೊಂಡು ಬಿಟ್ಟಿದ್ದಾವೆ. ಭಗವಾನ್ ಧಮ್ಮಪದ ಗಾಥೆಯಲ್ಲಿ ಹೇಳ್ತಾರೆ, ಅಕೋದೇ ಚಿನಂಕೋದಂ ಅಸಾದುಂ ಸಾಧುನಾ ಜಿನೇ ಖದರಿಯಂಗಾನೇನ ಸಚ್ಚೇ ಕಾಲಿಕವಾದಿನ. ಜಿನ ಗೆಲ್ಲಬೇಕಂತೆ, ತಾನೂ ಗೆದ್ದರು, ಇನ್ನೊಬ್ಬರಿಗೆ ಗೆಲ್ಲುವಂಥ ಮಾರ್ಗವನ್ನು ಹೇಳಿದ್ರು. ಹೆಂಗೆ ಗೆಲ್ಲಬೇಕು ಅಂತ ಹೇಳ್ತಾರೆ? ಅಕೋದೇ ಜಿನಂಕೋದಂ, ಆಕ್ರೋಧದಿಂದ, ಆಕ್ರೋಧದಿಂದ ಕ್ರೋಧವನ್ನು ಗೆಲ್ಲಬೇಕು. ಆಕ್ರೋಧ ಅಂದರೆ ಏನು? ಆಕ್ರೋಧ ಅಂದರೆ ಮೈತ್ರಿ ಅಷ್ಟೇ, ವೆರಿ ಸಿಂಪಲ್. ಕ್ರೋಧ ಬರಬಾರ್ದು ಅನ್ನೋದಾದರೆ ಆಕ್ರೋಧವನ್ನು ಬೆಳೆಸ್ಕೋಬೇಕು. ನಮ್ಮ ಕತ್ಲೆ ಬೇಡ ಅಂತಂದರೆ ಏನು ಮಾಡಬೇಕು? ಕತ್ಲೆಗೆ ಬೈಬೇಕಾ? ಕತ್ಲೆನ ದೂಷಣೆ ಮಾಡ್ಕೊಂಡು ಕೂತ್ರೆ ಕತ್ಲೆ ಹೊರಟೋಗುತ್ತೆ. ವೆರಿ ಸಿಂಪಲ್ ಮ್ಯಾಟ್ರ್. ಕತ್ಲೆ ಹೋಗಬೇಕಾದ್ರೆ ಬೆಳಕು ಹಚ್ಚಬೇಕು ಅಷ್ಟೇ. ಯಾವ ಪ್ರಮಾಣದಲ್ಲಿ ನಾವು ಬೆಳಕನ್ನು ಹಚ್ಚುತ್ತೀವೋ ಆ ಪ್ರಮಾಣದಲ್ಲಿ ಕತ್ತಲು ದೂರ ಆಗ್ಬಿಡುತ್ತೆ ಅಷ್ಟೇ. ನೀವು ಸಣ್ಣ ಪ್ರಮಾಣದಲ್ಲಿ ಹಚ್ಚಿದರೆ ಸಣ್ಣ ಪ್ರಮಾಣದ ಕತ್ತಲೆ ದೂರ ಆಗುತ್ತೆ. ನೀವು ದೊಡ್ಡ ಪ್ರಮಾಣದ ಬೆಳಕನ್ನು ಹಚ್ಚಿದರೆ ದೊಡ್ಡ ಪ್ರಮಾಣದ ದೂರ ಆಗಿಬಿಡುತ್ತೆ. ಇನ್ಯಾರೋ ನಿಮಗೆಲ್ಲ ತಲೆ ತುಂಬಿಸಿ ಈ ಭೂಮಿಗೆ ಕಳಿಸಿದ್ದಾರೆ ಅಂತಕ್ಕಂಥ ಭ್ರಮೆಯಿಂದ ಹೊರಬನ್ನಿ. ನಿಮ್ಮ ಮನಸ್ಸುಗಳನ್ನು ಬೆಳೆಸ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ಭಗವಾನ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಕೋದೇ ಜಿನಂಕೋದ, ಆಕ್ರೋಧವನ್ನು ಆಕ್ರೋಶದಿಂದ, ಕ್ರೋಧವನ್ನು ಗೆಲ್ಲಬೇಕು ಅಂದರೆ ಮೈತ್ರಿಯಿಂದ. ಅಕೋದೇ ಜಿನಂಕೋದ ಅಸಾಧು ಸಾಧುನಾಧಿನಿ. ಅಧರ್ಮ ಮಾರ್ಗದಲ್ಲಿ ನಡೀತಾರೆ, ಅವರನ್ನು ಸದ್ಧರ್ಮದ ಮಾರ್ಗದಲ್ಲಿ, ಒಳ್ಳೆಯ
ಮಾತುಗಳಿಂದ, ಒಳ್ಳೆಯ ಕೆಲಸ ಕಾರ್ಯಗಳಿಂದ ಅವರನ್ನು ಗೆಲ್ಲಬೇಕು. ಅಕೋದೆ ಚಿನ್ನಂಕೋದ ಅಸಾಧು ಸಾಧುನಯತಿನಿ ಜಿನೇಕ ದರಿಯನ್ ದಾನೇನ ಜಿನೇಕ ದರಿಯನ್ ಜಿಪುಣತನವನ್ನು ದಾನದಿಂದ ಗೆಲ್ಲಬೇಕು ಅಂತ ಹೇಳ್ತಾರೆ. ಅಸತ್ಯವನ್ನು ಸಚ್ಚೇಕ ಅಧಿಕವಾದಿ ಅಸತ್ಯವನ್ನು ಸತ್ಯದಿಂದ ಗೆಲ್ಲಬೇಕು ಅಂತ. ವೆರಿ ಸಿಂಪಲ್ ಮ್ಯಾಟರ್. ಇಲ್ಲಿ ಯಾವುದೇ ರೀತಿಯಾದಂಥ ಭಗವಂತನ ಬೋಧನೆಗಳಲ್ಲಿ ಸಮಾಜಕ್ಕೆ ಯಾವುದೇ ಜೀವರಾಶಿಗಳಿಗೆ ನೋವುಂಟಾಗ್ತಕ್ಕಂಥ ಯಾವುದೇ ಬೋಧನೆಯನ್ನು ಭಗವಂತ ಕೊಟ್ಟಿಲ್ಲ. ಭಗವಂತನ ಬೋಧನೆಯನ್ನು ಬಹಳ ಸ್ಪಷ್ಟವಾಗಿದೆ. ನೀವು ನೋಡಿ, ಅವರು ಎಲ್ಲ ಕಡೆಗಳಲ್ಲಿ ಹೇಳಿರೋದು ಮನಸ್ಸಿನ ಪರಿಶುದ್ಧತೆಯ ಬಗ್ಗೆನೇ ಹೊರತು ಇನ್ನು ಯಾವುದ್ರ ಬಗ್ಗೆನೂ ಹೇಳಿದರು. ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನೀವು ನೋಡಿದ್ರೆ ಭಗವಾನ್ ಬುದ್ಧರ ಬೋಧನೆಗಳನ್ನು ನೀವು ಅವಲೋಕನವನ್ನು ಮಾಡಿದ್ರೆ ಅಲ್ಲಿ ಸಿಗೋದು ಮೈತ್ರಿ, ಕರುಣೆ, ಮುದಿತ, ಉಪೇಕ. ಮೈತ್ರಿ ಅಂದರೆ ನೀವು ಈಗ ಇಲ್ಲಿ ಸ್ವಲ್ಪ ಹೊತ್ತು ಮಾಡಿದ್ದೀರ, ಮೈತ್ರಿಯನ್ನು ಬೆಳೆಸ್ಕೊಳ್ಳೋದು, ಇನ್ನೊಬ್ಬರ ಬಗ್ಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇರೋದು. ಪ್ರತಿ ಕ್ಷಣ ಕೂತ್ಕೊಂಡು ಮಾಡ್ತೀರ, ನೀವೆಲ್ಲೋ ಹೊರಗಡೆ ಹೋಗ್ತಾ ಇರ್ತೀರ, ಹೊರಗಡೆ ಹೋಗ್ತಾ ಇದ್ದಾಗ ನೀವು ಪ್ರಯಾಣ ಮಾಡ್ತಾ ಇರ್ಬೋದು, ಎಲ್ಲೋ ಅಲ್ಲಿದ್ದಾಗ ಅಲ್ಲಿರೋರನ್ನು ನೋಡಿ ಹೊರ ಪ್ರಪಂಚದಲ್ಲಿ ಅಲ್ಲಿ ವಯಸ್ಸಾದವರು ಇರ್ಬೋದು, ಅನಾರೋಗ್ಯ ಪೀಡಿತರಿರ್ಬೋದು, ವೃದ್ಧರಿರ್ಬೋದು, ಪ್ರಾಣಿ ಪಕ್ಷಿಗಳಿರ್ಬೋದು, ಭಿಕ್ಷೆ ಬೇಡುವವರು ಇರ್ಬೋದು. ಅವರನ್ನು ನೋಡಿದಾಗ ಓ ಇವರು ದುಃಖದಲ್ಲಿದ್ದಾರೆ, ಇವರು ಸುಖವಾಗಿರಲಿ, ಇವರು ದುಃಖ ದೂರ ಆಗಲಿ ಅಂತ ಬಯಸಿ ಇನ್ನೊಬ್ಬರಿಗೆ ಒಳಿತನ್ನು ಬಯಸೋದನ್ನು ಕಲೀರಿ, ಬೆಳೆಸ್ಕೊಳ್ಳಿದನ್ನು, ಮೈತ್ರಿಯನ್ನು ಮಾಡಿ. ಮೈತ್ರಿ, ಆಮೇಲೆ ಮೆತ್ತ, ಆಮೇಲೆ ಕರುಣೆಯನ್ನು ಪಡಿ. ಒಂದು ಜೀವಿಗಳ ಬಗ್ಗೆ ಕರುಣೆ ಪಡೋದನ್ನು ಬೆಳೆಸ್ಕೊಳ್ಳಿ, ಮನಸ್ಸಲ್ಲಿ ಕರುಣೆಯನ್ನು ಪಡಿ. ಆಮೇಲೆ ಮುದಿತ, ಇನ್ನೊಬ್ಬರ ಸಂತೋಷದಲ್ಲಿ ನೀವು ಸಂತೋಷ ಪಡೋದನ್ನು ಕಲಿಯಿರಿ. ನಾವು ಸಂತೋಷವಾಗಿರಬೇಕು ಅಂತಂದರೆ ನಾವೇ ಸಂತೋಷವಾಗಿರಬೇಕು ಅಂತಲ್ಲ, ಇನ್ನೊಬ್ಬರ ಸಂತೋಷದಲ್ಲಿ ನಾವು ಸಂತೋಷವನ್ನು ಪಡಬೇಕು. ಅದು ಮುದಿತ ಅಂತ ಭಗವಂತ ಕರೀತಾರೆ. ಯಾವಾಗ ಈ ಕರುಣೆ, ಮೆತ್ತ, ಕರುಣೆ, ಮುದಿತವನ್ನು ನೀವು ಬೆಳೆಸ್ಕೊಳ್ತೀರೋ ಆಗ ನಿಮ್ಮ ಮನಸ್ಸು ಉಪೇಕ್ಷಕ್ಕೆ ಬಂದುಬಿಡುತ್ತೆ. ಉಪೇಕ್ಷ ಅಂದರೆ ಸಮತೋಲನತೆ ಬಂದುಬಿಡುತ್ತೆ. ಭಗವಂತ ಇದನ್ನು ಹೇಳ್ತಾನೆ. ಆದರೆ ಬುದ್ಧ ಹುಟ್ಟಿದ ನಾಡಲ್ಲಿ ಇವತ್ತು ಇದೆಲ್ಲವೂ ಕೂಡ ಮಾಯವಾಗಿ ಮತ್ತೆ ಚಿಗುರೊಳಿತಾ ಇದ್ದಾರೆ. ಬೌದ್ಧ ಅನುಯಾಯಿಗಳಾದವರು ಈ ಮೂಲ ಅಂಶಗಳನ್ನು ತಿಳ್ಕೊಳ್ಬೇಕು, ಪಾಲನೆ ಮಾಡಬೇಕು. ಮುಂದಿನ ಪೀಳಿಗೆಗೆ ಇದನ್ನು ಬಿಟ್ಟು ಹೋಗಬೇಕು. ಮುಂದಿನ ಪೀಳಿಗೆಗೆ ಈ ವಾಸ್ತವ ಧರ್ಮವನ್ನು ಬಿಟ್ಟು ಹೋಗಬೇಕಾಗಿದೆ. ನಾವು ಇನ್ನೊಬ್ಬರ ಸಂತೋಷದಲ್ಲಿ, ಇನ್ನೊಬ್ಬರ ಆಸ್ತಿಗೆ ಆಶೆಯನ್ನು ಪಡದೆ, ಇನ್ನೊಬ್ಬರ ಯಾವುದೇ ಹಂಗಲ್ಲಿ ಬದುಕದೆ ನಮ್ಮತನದಲ್ಲಿ ನಾವು ಬದುಕೋದನ್ನು ಕಲಿಯಬೇಕು. ಇಲ್ಲದೇ ಇದ್ದರೆ ನಮಗೆ ನಾವು ಶಾರೀರಿಕವಾಗಿ ಮನುಷ್ಯರಾಗಿರ್ತೀವಿ, ಆದರೆ ಮಾನಸಿಕವಾಗಿ ಮನುಷ್ಯರಾಗಿರೋದಕ್ಕೆ ಸಾಧ್ಯ ಇಲ್ಲ. ಒಂದು ಸಣ್ಣ ನಿಮ್ಮ ಸಮಯ ಮುಗಿದಿದೆ ಅಂತ ಅನಿಸುತ್ತೆ. ಸೊ ಒಂದು ಘಟನೆಯನ್ನು ಹೇಳಿ ನಾನು ನನ್ನ ಪ್ರವಚನವನ್ನು ಮುಗಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ಪ್ರವಚನ ಕೊಡೋದಕ್ಕೊಂದು ನಿಯಮಗಳ ರೀತಿಗಳಿರ್ತವೆ ಅಲ್ವಾ. ಸೊ ಆದರೆ ಇವತ್ತು ವಿಶೇಷ ದಿನ, ನೀವು ಬಹಳ ಕಷ್ಟಪಟ್ಟು ಸೊ ಈ ಕಾರ್ಯಕ್ರಮವನ್ನೆಲ್ಲ ಆಯೋಜನೆ ಮಾಡಿದರೆ ಅದರಲ್ಲಿಕೆ ಜನ, ಸೊ ಹೆಚ್ಚಿನ ಜನ ಏನು ಕಂಫರ್ಟೇಬಲನ್ನು ಬಯಸ್ತಾ ಇದ್ದಾರೆ. ಸೊ ನಿಯಮ ಪ್ರಕಾರ ಸೊ ಅನಾರೋಗ್ಯವಂತರನ್ನು ಬಿಟ್ಟು ಯಾರೂ ಧರ್ಮೋಪದೇಶ ಮಾಡುವಾಗ ಮೇಲೆ ಕೂರಂಗಿಲ್ಲ. ಈ ಬೌದ್ಧ ಪರಂಪರೆಯಲ್ಲಿ ಭಗವಾನ್ ಬಿಟ್ಟು ಹೋಗಿರ್ತಕ್ಕಂಥ ನಿಯಮ. ಸೊ ಆದರೂ ಕೂಡ ಸೊ ನೀವೆಲ್ಲರೂ ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋ ಕಾರಣಕ್ಕಾಗಿ ಸೊ ಧರ್ಮವನ್ನು ಹೇಳಲೇಬೇಕಾದಂಥ ಒಂದು ಅನಿವಾರ್ಯತೆಯಿಂದ ನಾನು ಹೇಳ್ತಾ ಇದ್ದೀನಿ. ಒಂದು ಘಟನೆಯನ್ನು ಹೇಳಿ ನಾನು ಧರ್ಮೋಪದೇಶವನ್ನು ಮುಗಿಸೋದಕ್ಕೆ ಪ್ರಯತ್ನಿಸ್ತೀನಿ. ನೀವು ಈ ಧರ್ಮವನ್ನು ಮೂಲವನ್ನು ತಿಳಿಬೇಕಾದ್ರೆ, ಈ ಧರ್ಮವನ್ನು ಈಗಿರುವಂಥ ಧರ್ಮವನ್ನು ನೀವು ತಿಳ್ಕೊಳ್ಬೇಕಾದ್ರೆ ಇದು ನಿಮ್ಗೆ ಅರ್ಥ ಆಗೋಕ್ಕೆ ಸ್ವಲ್ಪ ಕಷ್ಟ ಇದೆ. ಯಾಕಂದರೆ ಅದನ್ನು ತಿಳ್ಕೊಳ್ಳೋದಕ್ಕೆ ಒಂದು ಮಾರ್ಗ ಇದೆ. ಆ ಮಾರ್ಗ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಈ ಧರ್ಮ ಅರ್ಥ ಆಗಲ್ಲ. ನಾವು ಪಠನೆ ಮಾಡಿರ್ತಕ್ಕಂಥ ಇಷ್ಟೊಂದು ಪಠನೆ ಮಾಡಿದ್ದೀವಿ, ಅದರ ತಾತ್ಪರ್ಯ ನಿಮ್ಗೆ ಅರ್ಥ ಆಗೋದು ಕಷ್ಟ. ನಿಮ್ಮ ಪುಸ್ತಕದಲ್ಲಿರೋದು ಅದರ ನೇರವಾದಂಥ ಏನು ತರ್ಜಮೆಯೇ ಹೊರತು ಅದಕ್ಕೆ ಸೀಮಿತವಾಗಿಲ್ಲ. ಅದರಿಂದ ಗಂಭೀರ ಸತ್ಯಗಳು ಅದರೊಳಗಡೆ ಇದೆ. ಸೊ ಇದು ಅರ್ಥ ಆಗಬೇಕಾದ್ರೆ ನೀವು ಅಟ್ಟಕಥ, ಟೀಕಾ, ಅನುಟೀಕಾ ಅಂತ ಇನ್ನೂ ಅದರ ಬಗ್ಗೆ ಏನು ಅದರ ಅರ್ಥ ನಿಮ್ಗೆ ಅರ್ಥ ಆಗಬೇಕಾದ್ರೆ ನೀವು ಅದನ್ನು ಅಧ್ಯಯನ ಮಾಡಬೇಕಾಗಿದೆ. ಸೊ ಈ ಥರ ಜಾತಕಗಳು, ಟೀಕಾಗಳು, ಅನುಟೀಕಾಗಳು
ಆ ಥರ ಎಲ್ಲ ಸಿಗ್ತಾ ಇರ್ತದೆ. ನೀವು ಅದನ್ನು ತಿಳ್ಕೊಂಡಾಗ ನಿಮಗೆ ಸ್ವಲ್ಪ ಧಮ್ಮದ, ಈಗ ಉದಾಹರಣೆಗೆ ನೀವು ತಿಳ್ಕೊಳ್ಬೇಕಾದ್ರೆ ಮಂಗಲ ಸೂಕ್ತವನ್ನು ತಗೊಂಡ್ರೆ ಅದ್ರಲ್ಲಿ ಹೇಳ್ತಾರೆ ಅಸೇವನ ಚ ಬಾಲಾನಂ ಪಂಡಿತಾನಂಚ ಸೇವನ. ಮೂರ್ಖರ ಸಹವಾಸವನ್ನು ಮಾಡಬಾರ್ದು, ಜ್ಞಾನಿಗಳ ಸಹವಾಸ ಮಾಡಬೇಕು, ನೇರವಾಗಿರೋದು. ಇದನ್ನು ಹೇಳೋದಕ್ಕೆ ಭಗವಾನರು ಬೇಕಾ? ನಿಮಗೆ ಗೊತ್ತಾಗಲ್ವಾ ಅಲ್ವಾ? ಮೂರ್ಖರ ಸಹವಾಸ ಮಾಡಬಾರ್ದು, ಜ್ಞಾನಿಗಳ ಹತ್ರ ಸೇರಬೇಕು ಅಂತ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿಲ್ವ? ಇದನ್ನು ಭಗವಾನರು ಬೇಕಾ? 6 ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡಿ ಬುದ್ಧಗಯೆಯಲ್ಲಿ ಹೋಗಿ ತನ್ನ ರಾಜ ಪದವಿಯನ್ನೆಲ್ಲ ತ್ಯಾಗ ಮಾಡಿ ಜ್ಞಾನ ಮಾಡಿ ಇದನ್ನು ಪಡ್ಕೋಬೇಕಾ? ನಿಮಗೆ ಗೊತ್ತಾಗಲ್ಲ. ಹಾಗಾದರೆ ಭಗವಾನರು ಹೇಳಿರ್ತಕ್ಕಂಥ ಅಜ್ಞಾನಿ ಯಾರು, ಮೂರ್ಖ ಯಾರು? ಅಸೇವನಾಚ, ಸೇವನ ಸೇರಬೇಡ. ಯಾರ ಜೊತೆ? ಮೂರ್ಖರ ಜೊತೆ. ಅವನು ಯಾಕೆ ಮೂರ್ಖನಾದ? ಅವನು ಯಾಕೆ ಮೂರ್ಖನಾದ? ಮೂರ್ಖನನ್ನು ಮೂರ್ಖ ಅಂತ ಗುರುತಿಸುವ ಮಾನದಂಡಗಳು ಯಾವುದು? ಹೌದಾ ಅಲ್ವಾ? ಅವನು ಯಾಕೆ ಮೂರ್ಖನಾದ? ಅವನು ಮೂರ್ಖ ಅಂತ ಗುರುತಿಸೋದು ಹೆಂಗೆ? ಜ್ಞಾನಿ ಆದರೆ ಏನು ಮಾಡಿದ್ರೆ ಜ್ಞಾನಿ ಅನ್ನೋದು ಅರಿವಾಗಬೇಕು. ಇಲ್ಲದಿದ್ದರೆ ಧಮ್ಮವನ್ನು ಮೇಲ್ಮಟ್ಟದಲ್ಲಿ ನಾವು ಕಾಣ್ತೇವೆ, ಅದರ ಒಲ ಸತ್ವಗಳು ನಮಗೆ ಗೊತ್ತಾಗೋದಿಲ್ಲ. ಒಲ ಅಂತರ ಧಮ್ಮದ ಆ ಆಳದಲ್ಲಿ ಇರತಕ್ಕಂಥ ಸತ್ಯಗಳನ್ನು ನೀವು ನೋಡೋದಕ್ಕಾಗೋದಿಲ್ಲ. ಅದನ್ನು ನೋಡಿದಾಗ ಭಗವಂತರು, ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಭಗವಂತ ಹೇಳ್ತಾರೆ, ಭಗವಂತರ ಕಾಲದಲ್ಲೂ ಕೂಡ ಭಗವಂತರನ್ನು ಬಹಳ ಗೌರವಿಸಿ ನಮಸ್ಕಾರ ಮಾಡಿಕೊಂಡು ಅವರು ಬೋಧನೆ ಮಾಡಿರ್ತಕ್ಕಂಥ ಪಠಣಗಳನ್ನು ಮಾಡಿಕೊಂಡು ಜೀವನವನ್ನು ಕಳೀತಾ ಇದ್ರು. ಬಂತೆಗಳು ಉಪವಾಸಗಳೆಲ್ಲ ಮಾಡ್ತಾಯಿದ್ರು. ಭಗವಂತ ಕೊನೆ ಕ್ಷಣದಲ್ಲಿ ಹೇಳ್ತಾರೆ, ನೀವು ಇದೆಲ್ಲ ಮಾಡಿದ್ದೀರಾ ಓಕೆ, ಆದರೆ ಇಲ್ಲಿಗೆ ಸೀಮಿತರಾಗ್ಬಿಡ್ಬೇಡಿ. ನೀವು ನಿಜವಾಗ್ಲೂ ನನ್ನನ್ನು ಗೌರವಿಸೋದಾದ್ರೆ ಯೋ ಮಂ ಪಶ್ಯತಿ ಸೋ ಧಮ್ಮಂ ಪಶ್ಯತಿ, ಯೋ ಧಮ್ಮಂ ಪಶ್ಯತಿ ಸೋಮಂ ಪಶ್ಯತಿ. ನೀವು ಧಮ್ಮವನ್ನು ನೋಡಿ, ಧಮ್ಮವನ್ನು ನೋಡಿ ಅಂದರೆ ಧಮ್ಮವನ್ನು ಅಧ್ಯಯನ ಮಾಡಿ ತಿಳ್ಕೊಂಡ ನಂತರ ಅದನ್ನು ಅಭ್ಯಾಸ ಮಾಡಿದ ನಂತರ ಅದರ ಅನುಭವಗಳೇನು, ಅನುಭವದಿಂದ ನೋಡಿ. ಆ ಮೂಲಕ ನೀವು ಯಾವಾಗ ಅದನ್ನು ನೋಡ್ತೀರ ಅಲ್ಲಿ ನಾನು ಕಾಣಿಸ್ಕೊಂಡು ನಿಮಗೆ ಅಂತ ಹೇಳಿ. ಯೋ ಮಂ ಪಶ್ಯತಿ ಸೋ ಧಮ್ಮಂ ಪಶ್ಯತಿ. ನೀವು ಧಮ್ಮವನ್ನು ನೋಡಿ, ಪಸ್ಸ ಅಂದರೆ ನೋಡೋದು. ಯೋ ಧಮ್ಮಂ ಪಶ್ಯತಿ ಸೋಮಂ ಪಶ್ಯತಿ. ನೀವು ಧಮ್ಮವನ್ನು ಅಭ್ಯಾಸ ಮಾಡಿ ಅನುಭವಕ್ಕೆ ತಂದರೆ ಆ ಧಮ್ಮದಲ್ಲಿ ನಾನಿರ್ತೀನಿ. ಯಾಕಂದರೆ ಅದು ಜ್ಞಾನವನ್ನು ಕೊಡುವಂಥದ್ದು, ಅಜ್ಞಾನವನ್ನು ಕಿತ್ತಾಕ್ತಕ್ಕಂಥದ್ದು. ಬುದ್ಧ ಅಂದರೆ ಏನು? ಜ್ಞಾನದ ಸಂಕೇತ. ಅಥವಾ ರೋಲ್ ಮಾಡೆಲ್, ಈ ಜಗತ್ತಿಗೆ ಒಂದು ಜ್ಞಾನಕ್ಕೆ ಒಂದು ರೋಲ್ ಮಾಡೆಲ್ ಅಂತ ಇದ್ದರೆ ಅದು ಬುದ್ಧ. ಆದ್ದರಿಂದ ನಾವು ಈ ಮೂಲ ಅಂಶಗಳನ್ನು ತಿಳಿಯೋದಕ್ಕೆ ಪ್ರಯತ್ನ ಮಾಡಬೇಕು. ಬಹಳ 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 ವರ್ಷಗಳ ಹಿಂದೆ ಒಬ್ಬ ರಾಜ ಇದ್ದ. ಆ ರಾಜನ ರಾಜ್ಯದಲ್ಲಿ ಬಹಳ ವರ್ಷಗಳ ಕಾಲ ಮಳೆ ಬೆಳೆಗಳೇ ಆಗಿರಲಿಲ್ಲ. ಬಹಳ ವರ್ಷಗಳ ಕಾಲ ಮಳೆ ಬೆಳೆ ಆಗದೇ ಇದ್ದಿದ್ದರಿಂದ ಏನಾಯಿತು, ಅಲ್ಲಿ ಬರ ಶುರುವಾಗೋಯಿತು. ಯಾರಿಗೂ ಕೆಲಸಗಳಿಲ್ಲ, ಬಹಳ ಸಂಕಷ್ಟದ ಬದುಕು. ಅದು ಇರೋದರಲ್ಲಿ ಅವನ ರಾಜ್ಯ ಸ್ವಲ್ಪ ಸಿರಿ ಸಂಪತ್ತಿನಿಂದ ಇದ್ದಿದ್ದರಿಂದ ಸ್ವಲ್ಪ ವ್ಯವಸ್ಥಿತವಾಗಿ ನಡೆಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೆ. ಸುಡು ಬಿಸಿಲು, ಜಾನುವಾರುಗಳು ಯಾರೂ ತಿರುಗಾಡೋದಿಲ್ಲ, ಮನುಷ್ಯರೇ ಇಲ್ಲಿ ಓಡಾಡೋದಂಗಿಲ್ಲ. ಸುಡು ಬಿಸಿಲಿದೆ, ಯಾರಿಗೂ ಅನ್ನ ಆಹಾರ ಸಿಗ್ತಾ ಇಲ್ಲ. ಅಂಥ ಕಾಲದಲ್ಲಿ ಒಬ್ಬ ರಾಜ ಮಧ್ಯಾಹ್ನದ ಹೊತ್ತು ತನ್ನ ಅರಮನೆಯ ಅಂತಸ್ತಿನ ಮೇಲ್ಮಾಡಿಯಲ್ಲಿ ಕೂತ್ಕೊಂಡಿದ್ದಾನೆ. ಬಹಳ ಚಿಂತಾಕ್ರಾಂತನಾಗಿ ಕೂತಿರ್ತಾನೆ. ಆವಾಗ ಒಬ್ಬ ಸಾಮಾನ್ಯ ವ್ಯಕ್ತಿ, ಇವತ್ತು ದುಡಿದು ಇವತ್ತೇ ತಿನ್ನತಕ್ಕಂಥ ಒಬ್ಬ ಬಡವ, ಇವತ್ತೇ ದುಡಿದು ಇವತ್ತೇ ತಿನ್ನತಕ್ಕಂಥ ಒಂದು ಜೀವನ ನೆಲೆಯಲ್ಲಿ ಇರ್ತಕ್ಕಂಥ ಬಡವ ಅವನನ್ನು ನೋಡ್ತಾನೆ. ಹೆಂಗೆ ಅಂತ ಕೇಳಿದ್ರೆ, ಅವನು ಒಂದು ಸಾರಿ ದಿನ ದುಡಿತಾನೆ, ಸಿಕ್ಕಿರ್ತಕ್ಕಂಥ ದುಡ್ಡನ್ನು ಅಲ್ಲಿ ಅದರಲ್ಲಿ ದವಸ ಧಾನ್ಯಗಳನ್ನು ಎತ್ಕೊಂಡು ಹೋಗಿ ತನ್ನ ಮನೆಯಲ್ಲಿ ಹೆಂಡತಿ ಜೊತೆ ಹಂಚಿಕೊಂಡು ಅವನು ತಿಂದು ದಿನ ಕಳೀತಾನೆ. ಪ್ರತಿದಿನ ಈ ಥರ ಏನೋ ಕಷ್ಟಪಟ್ಟು ಸಿಕ್ಕಿದ್ದನ್ನು ತಂದು ಮನೆಯಲ್ಲಿ ದಿನವನ್ನು ನಡೆಸ್ತಾ ಇರ್ತಾನೆ. ಒಂದು ದಿನ
ಆ ಊರಲ್ಲಿ ಒಂದು ಹಬ್ಬ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ನಾವು ಈ ಹಬ್ಬವನ್ನು ಮಾಡಿದ್ರೆ ನಮ್ಮ ಊರಿಗೆ ಮಳೆ ಬೆಳೆಗೆ ಬರ್ತವೆ, ನಾವು ಇದನ್ನು ಮಾಡೋಣ ಅಂತ ಹೇಳಿ ಮಾಡ್ತಾರೆ. ಕನ್ನಡದಲ್ಲೊಂದು ಮಾತಿದೆಯಲ್ಲ, ಬಟ್ ಜುಟ್ಟಿಗೆ ಮಲ್ಲಿಗೆ ಹೂ ಅಲ್ವಾ. ಸೊ ಭಗವಾನರು ಅವನೇನು ಮಾಡ್ತಾನೆ, ಮನೆಗೆ ಹೋದಾಗ ಹೆಂಡತಿ ಆ ದಿನ ಬಹಳ ಬೇಜಾರಲ್ಲಿರ್ತಾರೆ. ಯಾವತ್ತು ಬಹಳ ಆನಂದದಿಂದ ಇರತಕ್ಕಂಥ ಅವ್ರ ಕುಟುಂಬ, ಅವತ್ತು ಅವನ ಹೆಂಡತಿ ಸ್ವಲ್ಪ ಬೇಜಾರಲ್ಲಿರ್ತಾರೆ. ಇವನು ಮನೆಗೆ ಹೋಗ್ತಾನೆ. ಮನೆಗೆ ಹೋದಾಗ ಹೆಂಡತಿಯನ್ನು ನೋಡಿ ಅರ್ಥ ಮಾಡಿಕೊಂಡು ಹೆಂಡತಿಯನ್ನು ಕೇಳ್ತಾನೆ, ನಿನ್ನ ಅತೃಪ್ತಿಗೆ ಕಾರಣವಾಗಲಿ ಏನು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನಮ್ಮ ಊರಲ್ಲಿ ಹಬ್ಬ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಸೊ ಅದರಿಂದ ನನಗೆಂದು ಆಶಯ ಆಗಿದೆ, ಒಂದು ಹೊಸ ಬಟ್ಟೆ ಉಡಬೇಕು ಅಂತ ಆಶೆ ಆಗಿದೆ ಅಂತ ಹೇಳ್ತಾರೆ. ಆವಾಗ ಇವನು ಅದಕ್ಕೆ ನೀನು ಯಾಕೆ ಬೇಜಾರಲ್ಲಿದೆಯಾ ಅಂತಂದರೆ, ಈಗ ನಾವು ಭಾಳ ತಿನ್ನೋದೇ ಕಷ್ಟ, ಇನ್ನು ಅಂಥದ್ರಲ್ಲಿ ನಾನು ಬಟ್ಟೆಯನ್ನು ನಿರೀಕ್ಷೆ ಮಾಡೋದಾದ್ರೂ ಹೇಗೆ ಅಂತ ಹೇಳ್ತಾಳೆ. ಅದಕ್ಕೆ ನನಗೆ ಸ್ವಲ್ಪ ಬೇಕು ಅಂತ ಅನಿಸಿತ್ತು ಅಂತ. ಯಾವತ್ತೂ ಕೇಳದೇ ಇರ್ತಕ್ಕಂಥ ಹೆಂಡತಿ ಕೇಳಿದ್ದಾಳೆ ಅಂತ ಅಂದಾಗ ಅವನು ಹೇಳ್ತಾನೆ ಅವಳಿಗೆ, ನೀನು ಹಿಂದೆ ಮುಂದೆ ಯೋಚನೆ ಮಾಡಬೇಡಿ, ನಿನಗೆ ಬಟ್ಟೆ ತರುವ ಜವಾಬ್ದಾರಿ ನಂದು ಅಂತ ಹೇಳಿ ಭಾಳ ಖುಷಿಯಿಂದ ಆ ಮನೆಯಿಂದ ಹೊರಡ್ತಾನೆ. ಭಾಳ ಸಂತೋಷದಿಂದ ಮನೆಯಿಂದ ಹೊರಡ್ತಾನೆ. ಇವನು ನೋಡ್ತಾಳೆ, ತರೋದೇ ದುಡ್ದಿರ್ತಕ್ಕಂತಹ ಏನು ಸಿಗುತ್ತೆ ಅದು ಇವತ್ತಿನ ಆಹಾರಕ್ಕೆ ಸಾಲೋದಿಲ್ಲ. ಇವನು ನೋಡಿದ್ರೆ ಏನು ಇಷ್ಟೊಂದು ಖುಷಿಯಲ್ಲಿ ಹೋಗ್ತಾ ಇದ್ದಾನೆ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕೂರ್ತಾನೆ. ಇವನು ಆ ಮಧ್ಯಾಹ್ನದ ಹೊತ್ತಲ್ಲಿ ಹೋಗ್ತಾನೆ. ಒಂದು ಬೆಟ್ಟದ ಮೇಲಿಂದ ಇಳಿದು ಹೋದಾಗ ರಾಜ ಮಾಡಿ ಮೇಲೆಯಿಂದ ಆ ಬೆಟ್ಟದಲ್ಲಿ ನೋಡ್ತಾನೆ. ಇವನು ಬಹಳ ಆನಂದಮಯವಾಗಿ ಕುಪ್ಪಳಿಸ್ಕೊಂಡು ಆ ಬೆಟ್ಟದ ಮೇಲೆ ಇಳಿದು ಹೋಗ್ತಾ ಇರ್ತಾನೆ. ರಾಜ ಕೇಳ್ತಾನೆ, ಇಷ್ಟೊಂದು ಬರಗಾಲ ಇದೆ, ಇಷ್ಟೊಂದು ಸುಡು ಬಿಸಿಲಿದೆ, ಯಾರು ಓಡಾಡೋದೇ ಇಲ್ಲ, ಪ್ರಾಣಿ ಪಕ್ಷಿಗಳು ಓಡಾಡಲ್ಲ, ಅಂಥದ್ರಲ್ಲಿ ಇವನು ನೋಡಿದ್ರೆ ಇಷ್ಟೊಂದು ಭಾಳ ಖುಷಿಯಾಗಿ ಓಡ್ತಾ ಇದ್ದಾನಲ್ವಾ, ಏನದು ಅಂಥೇಳಿ ತನ್ನ ರಾಜ ಆಳುಗಳನ್ನು ಕಳಿಸ್ಕೊಡ್ತಾರೆ. ಆ ರಾಜನ ಆಳುಗಳು ಹೋಗ್ತಾರೆ ಆ ಬೆಟ್ಟದ ಹತ್ರ, ಹೋಗಿ ಅವನನ್ನು ನಿಲ್ಲಿಸಿ ಕೇಳ್ತಾರೆ, ಎಲ್ಲಿ ಹೋಗ್ತಾ ಇದೀಯ? ನಾನು ಹಿಂಗೆ ಮಾರುಕಟ್ಟೆಗೆ ಹೋಗ್ತಾ ಇದ್ದೀನಿ, ಬಾ ರಾಜ ಕರಿತಾ ಇದ್ದಾನೆ ಅಂತ ಹೇಳ್ತಾನೆ. ಇವನು ಭಯ ಆಗ್ಬಿಡುತ್ತೆ, ರಾಜ ಕರಿತಾ ಇದೆ ಅಂತ ಅಂದಮೇಲೆ ಹೋಗ್ತಾನೆ. ಇವನು ರಾಜನ ಬಳಿ ಹೋಗ್ತಾನೆ. ರಾಜನ ಆಳುಗಳು ಅವನನ್ನು ರಾಜನ ಬಳಿ ಕರ್ಕೊಂಡು ಬರ್ತಾರೆ. ರಾಜನ ಬಳಿ ಕರ್ಕೊಂಡು ಬಂದು ರಾಜನ ಮುಂದೆ ನಿಲ್ಲಿಸಿದಾಗ ರಾಜ ಕೇಳ್ತಾನೆ. ರಾಜನಿಗೆ ಅವರು ಮಾಹಿತಿ ಕೊಡ್ತಾರೆ, ಇವನು ಹಿಂಗೆ ಬಡವ, ಅವನ ಹೆಂಡತಿ ಸೀರೆ ಕೇಳಿದಾರಂತೆ, ಸೊ ಅದಕ್ಕೆ ಇವನು ಸೀರೆ ತರೋದಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ಕೇಳ್ತಾನೆ, ಏನಯ್ಯ ನಿಜಾನ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಹೌದು ನಾನು ಕಡು ಬಡವ, ಆದರೆ ಅದಕ್ಕೆ ನೀನು ಇಷ್ಟೊಂದು ಖುಷಿಯಲ್ಲಿ ಯಾಕೆ ಹೋಗ್ತಾ ಇದ್ದೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಾನು ಕಡು ಬಡವ, ಇವತ್ತು ದುಡಿದ್ರೆ ಇವತ್ತೇ ತಿನ್ನುವಂಥ ಸ್ಥಿತಿಯಲ್ಲಿ ಆದ್ದರಿಂದ ಸೊ ನನ್ನ ಹೆಂಡತಿ ಯಾವತ್ತೂ ಕೇಳದೇ ಇರ್ತಕ್ಕಂಥ ಬಯಸದೇ ಇರ್ತಕ್ಕಂಥ ಒಂದು ಆಶೆಯನ್ನು ಪಟ್ಟಿದ್ದಾರೆ, ಅದಕ್ಕೆ ನಾನು ಅದನ್ನು ಈಡೇರಿಸುವ ಖುಷಿಯಲ್ಲಿದ್ದೀನಿ ಅಂತ ಹೇಳ್ತೀನಿ. ನೀನು ಬಡವ ಅಂತ ಹೇಳ್ತಾ ಇದೆಯಾ, ನಿಂಗೆ ಅದಕ್ಕೆ ಬೇಕಾದಂಥ ಹಣ ಎಲ್ಲಿದೆ ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ನಾನು ಬಹಳ ಸಮಯದಿಂದ ಒಂದು ಸ್ವಲ್ಪ ದುಡ್ಡನ್ನು ಉಳಿಸ್ಕೊಂಡಿದ್ದೆ, ಅದನ್ನು ನಾನು ಒಂದು ಕೊಠರೆಯಲ್ಲಿ ಇಟ್ಟಿದ್ದೀನಿ, ಒಂದು ಜಾಗದಲ್ಲಿ ಇಟ್ಟುಬಿಟ್ಟಿದ್ದೀನಿ, ಒಂದು ಸಣ್ಣ ಜಾಗದಲ್ಲಿ ಇಟ್ಟಿದ್ದೀನಿ, ಯಾರಿಗೂ ಗೊತ್ತಾಗದೇ ಇರುವಂಥ ಜಾಗ. ಅದಕ್ಕೆ ನಾನು ಆ ಬೆಟ್ಟದ ಮೇಲಿಂದ ಹೋಗಿ ಅದನ್ನು ತೆಗೆದುಕೊಂಡು ನಾನು ಸೀರೆಯನ್ನು ಖರೀದಿಸಿ ನನ್ನ ಹೆಂಡತಿ ಕೊಡಬೇಕು ಅನ್ನುವಂಥ ಒಂದು ಖುಷಿಯಲ್ಲಿ ಹೋಗ್ತಾ ಇದ್ದೀನಿ. ರಾಜನಿಗೆ ಒಂಥರ ಮತ್ಸರ ಶುರು ಆಗಿಬಿಡುತ್ತೆ. ನಾನು ರಾಜನಾಗಿದ್ದೀನಿ, ನನಗೇನೆ ಖುಷಿ ಇಲ್ಲ, ಇವನು ಒಂದು ಹೆಂಡತಿಗೆ ಆ ದುಡ್ಡನ್ನು ಕ್ರೋಢೀಕರಣ ಮಾಡಿ ಬಹಳ ಸಮಯದಿಂದ ಇಟ್ಟಿದ್ದಾನೆ, ಇವನ ಸಂತೋಷವನ್ನು ತಡಿಬೇಕು ಅಂತ ರಾಜನಿಗೊಂದು ಒಳಗಡೆ ಜಲಸಿ ಶುರು ಆಗ್ಬಿಡುತ್ತೆ. ಏನಂತೀವಿ ಅದಕ್ಕೆ? ಮತ್ಸರ ಶುರು ಆಗ್ಬಿಡುತ್ತೆ ರಾಜನಿಗೆ ಮತ್ಸರ ಶುರು ಆಗುತ್ತೆ. ಹೆಂಗಾದ್ರೂ ಇವನ ಸಂತೋಷವನ್ನು ತಡಿಬೇಕು, ಇವನು ಇಷ್ಟೊಂದು ಖುಷಿ ಪಡ್ತಾ ಇದ್ದಾನಲ್ವಾ ಅಂತ. ರಾಜ ಹೇಳ್ತಾನೆ, ನೀನು ಇವತ್ತು ಸೀರೆಯನ್ನು ತರೋದನ್ನು ಬಿಟ್ಟುಬಿಟ್ರೆ ನಾನು ನಿನಗೆ ಮುಂದಿನ ಬಾರಿ ನಿನಗೆ ಒಂದಿಷ್ಟು ದುಡ್ಡು ಕೊಡ್ತೀನಿ, ಅದಕ್ಕಿಂತ ಜಾಸ್ತಿ ಅಂತ ಹೇಳ್ತಾನೆ. ಅವನು ಒಪ್ಪೋದಿಲ್ಲ. ಅವನು ಹೇಳ್ತಾನೆ, ನಿನಗೆ ಅದಕ್ಕಿಂತ ಜಾಸ್ತಿ ಚಿನ್ನದ ನಾಣ್ಯಗಳನ್ನು ಕೊಡ್ತೀನಿ, ನೀನು ನಾಳೆ ಬಾ ಅಂತ ಹೇಳ್ತಾನೆ. ಇಲ್ಲ, ನಾ ಚಿನ್ನದ ನಾಣ್ಯ ಕೊಟ್ಟರು ಕೂಡ ನಾನಿವತ್ತು ನನಗೆ ಅದು ಬೇಡ, ನಾನು ಬಚ್ಚಿಟ್ಟಿರ್ತಕ್ಕಂಥ ದುಡ್ಡು ಹಣ ಇದೆ, ನಾನು ಅದನ್ನೇ ತಗೊಂಡೋಗಿ ನನ್ನ ಹೆಂಡತಿಗೆ ಸೀರೆಯನ್ನು ಕೊಡ್ತೀನಿ ಅಂತ ಹೇಳ್ತೀನಿ. ಆಮೇಲೆ ಅವನು ಅಷ್ಟಕ್ಕೂ ಸೀಮಿತಗೊಳ್ಳೋದಿಲ್ಲ ರಾಜ.
ಮತ್ತೆ ಅವನಿಗೆ ಆಶಯ ಆಮಿಷಗಳನ್ನು ಹೇಳ್ತಾ ಇರ್ತಾನೆ. ಏನೇ ಅಂದರೂ ಕೂಡ ಈ ವ್ಯಕ್ತಿ, ಆ ಕಾರ್ಮಿಕ, ಆ ವ್ಯಕ್ತಿ ಇದ್ದಾನಲ್ವ ಬಡವ, ಅವನು ಮಾತ್ರ ಯಾವುದೇ ಕಾರಣಕ್ಕೂ ರಾಜನ ಮಾತಿಗೆ ಜಗ್ಗೋದೆ. ಕೊನೆಗೆ ರಾಜ ಹೇಳ್ತಾನೆ, ನಿನಗೇನು ಬೇಕು ಹೇಳು ಅಂತ. ನನಗೇನೂ ಬೇಡ, ನನ್ನನ್ನು ಬಿಟ್ಟುಬಿಟ್ರೆ ಸಾಕು ಅಂತ ಹೇಳ್ತಾನೆ. ಕೊನೆಗೆ ರಾಜ ಹೇಳ್ತಾನೆ, ನೋಡು ನೀನು ನನ್ನ ಮಾತನ್ನು ಸರಿಯಾಗಿ ಕೇಳು. ಈಗ ನೀನು ಇಷ್ಟೆಲ್ಲ ಕಷ್ಟಪಟ್ಟಿದೀಯ, ಮುಂದೆ ಮತ್ತೆ ಪಡಬೇಕಾಗತ್ತೆ. ಆದ್ದರಿಂದ ನನ್ನ ಮಾತು ಕೇಳಿದ್ರೆ ನೀನು ಸುಖವಾಗಿರ್ತೀಯ. ನನ್ನ ಮಾತು ಕೇಳು, ನಿನಗೆ ಒಂದು ತುಂಡು ಜಾಗವನ್ನೇ ಕೊಟ್ಬಿಡ್ತೀನಿ, ಒಂದು ಸಣ್ಣ ಊರನ್ನೇ ಕೊಡ್ತೀನಿ, 4 ಊರುಗಳನ್ನೇ ಕೊಟ್ಬಿಡ್ತೀನಿ, ನನ್ನ ಮಾತು ಕೇಳು ಅಂತ. ಅವಾಗ ಅವ್ನು ಕೇಳ್ತಾನೆ ಅವನಿಗೆ, ಈಗ ನೀವು ಊರು ಕೊಡೋದಾದ್ರೆ ಯಾವ ಊರು ಕೊಡ್ತೀರ ನನಗೆ ಅಂತ. ಅವಾಗ ಅವ್ನು ಕೇಳ್ತಾನೆ, ನಿಮ್ಗೆ ಯಾವುದು ಬೇಕು ಹೇಳಿ, ನಿಮ್ಗೆ ಬೇಕಾದನ್ನೇ ಕೊಡ್ತೀನಿ ಅಂತ. ಅವ್ನು ಹೇಳ್ತಾನೆ, ನನ್ನ ಉತ್ತರ ಭಾಗದ ಊರನ್ನು ನನಗೆ ಕೊಡಿ ಅಂತ. ಅದಕ್ಕೆ ರಾಜ ಹೇಳ್ತಾನೆ, ಸರಿ ಕೊಡ್ತೀನಿ, ಹಾಗಾದ್ರೆ ನೀನು ಸೀರೆ ತಾರೋದನ್ನು ಬಿಟ್ಬಿಡ್ತೀಯಾ? ಅದಕ್ಕೆ ಅವ್ನು ಕೇಳ್ತಾನೆ, ಓಕೆ ನಾನು ತಾರಲ್ಲ, ನಾನು ಇವಾಗ ನೀವು ಉತ್ತರದ ಭಾಗದಲ್ಲಿ ಕೊಡೋದಾದರೆ ಸೊ ನನಗೇನು ಅಡ್ಡಿ ಇಲ್ಲ ಅಂತ ಅಂತಾನೆ. ನಾನು ಅದನ್ನು ತಗೊಳ್ತೀನಿ ಅಂತ. ನೀನು ತಗೊಳ್ತೀಯಲ್ಲ ಅಂತ ಹೇಳ್ತಾನೆ. ಸರಿ ಅಂತ ಒಪ್ಕೊಳ್ತಾನೆ. ಸರಿ ಅಂತ ಒಪ್ಕೊಂಡು ಬಿಡ್ತಾನೆ. ಸೊ ಒಪ್ಕೊಂಡಾಗ ಕೊನೆಗೆ ಇವನು ಅಲ್ಲೂ ಖುಷಿ ಪಡ್ತಾ ಇರ್ತಾನೆ. ಈಗ ಯಾಕೆ ಖುಷಿ ಪಡ್ತಾ ಇದೆಯಾ ಅಂತ ಕೇಳ್ತಾನೆ ರಾಜ. ಅದಕ್ಕೆ ನನ್ನ ಖುಷಿ ಇನ್ನೂ ನಿಂತಿಲ್ಲ ಅಂತ ಹೇಳ್ತಾನೆ. ಆವಾಗ ಅವನು ರಾಜ ಮತ್ತೆ ಕೇಳ್ತಾನೆ, ನೀನು ಉತ್ತರ ಭಾಗದ ಭಾಗವನ್ನೇ ಯಾಕೆ ಕೇಳಿದೆ ಅಂತ. ಆಗ ಆ ಕಾರ್ಮಿಕ, ಆ ವ್ಯಕ್ತಿ ಹೇಳ್ತಾನೆ, ನಾನು ಇಟ್ಟಿರೋ ದುಡ್ಡು ಆ ಉತ್ತರ ಭಾಗದ ಆ ಜಾಗ ಇದೆಯಲ್ಲ ಅದರಲ್ಲಿ ಇಟ್ಟಿದ್ದೀನಿ, ಈಗ ಅದು ನನ್ನ ಆಡಳಿತಕ್ಕೆ ಬಂದಿದೆ, ಅದನ್ನು ತೆಗೆಯೋದಕ್ಕೆ ನಾನು ಯಾರನ್ನು ಕೇಳಬೇಕಾಗಿಲ್ಲ ಅಂತ ಹೇಳ್ತಾನೆ. ನಾವು ಈ ಶೀಲಕ್ಕಿರ್ತಕ್ಕಂಥ ಮಹತ್ವ ಇದೆ. ಇವತ್ತು ನಮ್ಮ ದೇಶ ಯಾಕೆ ಈ ಥರ ಇದೆ ಅಂದರೆ, ಶೀಲಗಳು, ನಾನು ಆಗಲೇ ಅಂದಂಗೆ ಶೀಲಗಳು ನಮ್ಮ ಕುಟುಂಬಕ್ಕೆ, ಸಮಾಜಕ್ಕೆ, ದೇಶಕ್ಕೆ ಶೂಲವಾಗಿ ಚುಚ್ಚುತ್ತಾ ಇರೋದ್ರಿಂದ ಈ ದೇಶ ಉದ್ಧಾರ ಆಗ್ತಾ ಇಲ್ಲ. ಈ ಸಮಾಜಗಳು ಜಾತಿಗಳಾಗಿ ಹೊಡೆದೋಗ್ತಾ ಇದ್ದಾವೆ. ಧರ್ಮಗಳ ಮಧ್ಯೆ ಕಲಹಗಳಾಗ್ತಾ ಇದ್ದಾವೆ. ಆದ್ದರಿಂದ ಇವತ್ತು ಬೌದ್ಧ ಪೌರ್ಣಮಿಯ ದಿನ ಜಗತ್ತಿನಾದ್ಯಂತ ಶೀಲ ಸಮಾಧಿಯಲ್ಲಿ ಜನ ತನ್ನನ್ನು ತಾನು ಬೆಳೆಸ್ಕೊಳ್ಳುವಂಥ ಮತ್ತು ಅದನ್ನು ಪುನರ್ ಅವಲೋಕನ ಮಾಡತಕ್ಕಂಥ ಅನಿವಾರ್ಯತೆಯ ಕಾಲಘಟ್ಟದಲ್ಲಿ ಇದ್ದೀವಿ. ಬುದ್ಧರ ಬೋಧನೆಗಳು ಸಕಲ ಜೀವರಾಶಿಗಳಿಗೂ ಇಡೀ ವಿಶ್ವಕ್ಕೆ ಮಾದರಿಯಾಗಿ ಶಾಂತಿ ಸಂದೇಶವನ್ನು ಮತ್ತೆ ಹುಣ್ಣಿಮೆಯ ಬೆಳಕಿನಂತೆ, ಕಾರ್ಮೋಡಗಳು ಕವಿದಿರ್ತಕ್ಕಂಥ ಬದುಕಿಗೆ ಹುಣ್ಣಿಮೆಯ ಬೆಳಕಿನಂತೆ ಪಸರಿಸಲಿ. ಸತ್ಯ ಶಾಂತಿಗಳು ಮತ್ತೆ ಜನಮಾನದಲ್ಲಿ ಮೂಡಲಿ. ಬುದ್ಧರ ಬೋಧನೆಗಳು ಕಾರ್ಯಾತ್ಮಕವಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಒಟ್ಟು ಸಮಾಜಗಳು ಶಾಂತಿಯಿಂದ ಮತ್ತೆ ಮನುಷ್ಯರಾಗಿ ಬದುಕೋದಕ್ಕೆ ನಾವು ಯೋಗ್ಯ ವ್ಯಕ್ತಿಗಳಾಗಿ, ಒಬ್ಬ ಆದರ್ಶ ವ್ಯಕ್ತಿಗಳಾಗಿ ಈ ಸಮಾಜಕ್ಕೆ, ಮುಂದಿನ ಪೀಳಿಗೆಗಳಿಗೆ ಒಂದು ಮಾರ್ಗವನ್ನು, ಜೀವನ ಕ್ರಮವನ್ನು ಬಿಟ್ಟು ಹೋಗಲಿ ಅನ್ನತಕ್ಕಂಥ ಸಂದೇಶದೊಂದಿಗೆ ಈ ಸಂದರ್ಭದಲ್ಲಿ ತಾವುಗಳೆಲ್ಲರೂ ಕೂಡ ಇಷ್ಟೊತ್ತು ಈ ಸಂದರ್ಭದಲ್ಲಿ ಇಲ್ಲಿ ತಾಳ್ಮೆಯಿಂದ ಇದ್ದು ಸ್ವಲ್ಪ ಹೊತ್ತು ಧಮ್ಮವನ್ನು ಕೇಳಿ ಸಹಕರಿಸಿದ್ದಕ್ಕೆ ತಮಗೆಲ್ರಿಗೂ ಕೂಡ ಆಶೀರ್ವಚನಗಳನ್ನು ಮಾಡುತ್ತಾ, ಬುದ್ಧ ಧಮ್ಮ ಸಂಘದ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಧಮ್ಮದಲ್ಲಿ ನೀವು ಮೂಲ ಧಮ್ಮಗಳಲ್ಲಿ ಇನ್ನೂ ಅಧ್ಯಯನವನ್ನು ಮಾಡಿ, ಆ ಧಮ್ಮವನ್ನು ಅಧ್ಯಯನ ಮಾಡೋದ್ರ ಮೂಲಕ ನೀವು ಧಮ್ಮದಲ್ಲಿ ಬೆಳೆಯಿರಿ. ನಿಮ್ಮ ಮುಂದಿನ ಪೀಳಿಗೆಗಳು ಕೂಡ ಧಮ್ಮದಲ್ಲಿ, ಸದ್ಧಮ್ಮದಲ್ಲಿ ಬೆಳೆಯಲಿ. ಈ ಸದ್ಧಮ್ಮ ಅಜರಾಮರವಾಗಿ ಈ ದೇಶದಲ್ಲಿ ಮತ್ತೆ ನೆಲೆ ನಿಲ್ಲಲಿ. ಈ ದೇಶದಿಂದ ಮತ್ತೆ ಜಗತ್ತಿಗೆ ಮತ್ತೆ ಪಸರಿಸಲಿ. ಅದಕ್ಕೆ ಬೇಕಾದಂಥ ನಿಮ್ಗೆ ಬೇಕಾದಂಥ ಎಲ್ಲ ಧಮ್ಮಗಳ ಏನು ಅದಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯಗಳು ಜಗತ್ತಿನಾದ್ಯಂತ ಒದಗ್ತಾ ಇದ್ದಾವೆ. ಅದೆಲ್ಲವನ್ನು ಬಳಸ್ಕೊಂಡು ಈ ದೇಶದಲ್ಲಿ ಮತ್ತೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯಗಳು, ಜಾತಿರಹಿತ, ಲಿಂಗ ತಾರತಮ್ಯ ರಹಿತ, ಜನಾಂಗೀಯ ಭೇದರಹಿತ, ಧರ್ಮಗಳ ಒಡಕ್ಕಿಳಿದಲೇನೆ ಈ ಜಗತ್ತಿನಲ್ಲಿ ಭಾರತ ದೇಶ ಮತ್ತೆ ವಿಶ್ವಕ್ಕೆ ಮಾದರಿಯಾಗಿ ಬೆಳೆಯಲಿ. ನೀವೆಲ್ಲರೂ ಕೂಡ ಅದರ ರೆಂಬೆ ಕೊಂಬೆಗಳಾಗಿ ಇರಿ ಅನ್ನತಕ್ಕಂಥ ಸಂದೇಶವನ್ನು ಹೇಳಿ, ಸೊ ಅವಕಾಶಕ್ಕಾಗಿ ಈ ಬೌದ್ಧ ಮಹಾಸಭಾದ ಪದಾಧಿಕಾರಿಗಳು ಮತ್ತು ಅಭಯಾಶ್ರಮದ ಎಲ್ಲ
ಪದಾಧಿಕಾರಿ ಮುಖಂಡರುಗಳಿಗೆ ಬುದ್ಧ ನಮನಗಳೊಂದಿಗೆ ಈ ಧಮ್ಮ ಪ್ರವಚನವನ್ನು ಮುಗಿಸ್ತಾ ಇದ್ದೀನಿ. ನಮೋ ಬುದ್ಧಾಯ. Abba